ನಾದ ಪದ್ಧತಿ ಸ್ವಾಮಿ ದೇಶಿಕರ ಸುಂದರವಾದ ಒಂದು ದೊಡ್ಡ ಕಾವ್ಯ. ಒಂದೇ ಒಂದು ಜಾಮದಲ್ಲಿ ಪಾದುಕಾದೇವಿಯ ಅನುಗ್ರಹದಿಂದ ಅಂತ ಅವರೇ ಹೇಳ್ಕೊಳ್ತಾರೆ. ರಚನೆ ಮಾಡಿದ್ದಂತಹ ಸ್ತೋತ್ರ ಮಾಡಿದ್ದಂಥ ರಚನೆಯೇ ಅಲ್ಲ ಅದು, ಆ್ಯಕ್ಚುಲಿ ಸ್ತೋತ್ರ ಅವರಿಗೆ ತಾನಾಗೆ ಪ್ರವಾಹವಾಗಿ ಬಂದಿದ್ದು ಸ್ತೋತ್ರ. ಅದನ್ನು ಬರೆದ್ರು ಅಷ್ಟೆ. ಅವರು ಸ್ವಾಮಿ ನಮ್ಮಾಳ್ವಾರು ಹೇಳಿದರು, ನಾನು 1000 ಪಾಶುರ ಬರೀತೀನಿ ಅಂತ ಮೊದಲು ಸಂಕಲ್ಪ ಮಾಡ್ಕೊಂಡ್ಬಿಟ್ರು. ಆದರೆ ಅದನ್ನೇ ಇಟ್ಕೊಂಡ್ರು. ನಮ್ಮಾಳ್ವಾರದ್ದೇ ಅವರಿಗೆ ಆಧಾರ. ನಮ್ಮಾಳ್ವಾರ ಪಾಶುರಗಳೇನೇ ಆಧಾರ ತಿರುವಾಯ್ಮುಳಿ. ಯಾಕಂದರೆ ತಿರುವಾಯ್ಮುಳಿನಲ್ಲಿ ಅನುಭವಿಸುವಂತಹ ಪರಮಾತ್ಮನ ಪರಮ ಭಕ್ತಿಯ ನೆಲೆ, ಆ ಪರಮ ಭಕ್ತಿ ನೆಲೆಗೆ ಹೋದ ಮೇಲೆ ಬೇರೆ ಏನೂ ಬೇಕಾಗಿಲ್ವಲ್ಲ. ಆಚಾರ್ಯರು ಖಂಡಿತ ಬೇಕೇ ಬೇಕು, ಅವರು ತೋರಿಸಿಕೊಡುವಂಥವರು ಪರಮಾತ್ಮನನ್ನು. ಅದರಿಂದ ಆಚಾರ್ಯರನ್ನು ಸ್ತೋತ್ರ ಮಾಡಬೇಕು, ನಮ್ಮಾಳ್ವಾರನ್ನ ಸ್ತೋತ್ರ ಮಾಡಬೇಕು, ಭಕ್ತಿಯ ಪ್ರಭಾವವನ್ನು ತಿಳಿಸಿದಂಥವರು ಅಂತ ಈ ಸ್ತೋತ್ರವನ್ನು ಅವರಿಗೆ ಅವರು ಸಮರ್ಪಣೆ ಮಾಡ್ತಾರೆ, ನಮ್ಮಾಳ್ವಾರಿಗೆ, ಪಾದುಕೆಗೆ. ಇದು ಪರಮಾತ್ಮನ ವಿಷಯವೇ, ಆದರೆ ಅದನ್ನು ಪೂರ್ತಿ ಹೇಳಿಕೊಟ್ಟವರು, ತೋರಿಸಿಕೊಟ್ಟವರು ಆಚಾರ್ಯರುಗಳು. ಇಲ್ಲದಿದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದರಿಂದ ವೇದವೇ ಪ್ರಮಾಣ, ವೇದ ತಾನೇ ತೋರಿಸಿಕೊಡುತ್ತೆ. ಸೊ ವೇದ ನಮಗೆ ಎಲ್ಲರಿಗೂ ಅಧಿಕಾರ ಇಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೆ ಎಲ್ರಿಗೂ ಆ ಒಂದು ಕೆಪಾಸಿಟಿ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ಆಚಾರ್ಯರು, ಗುರುಗಳು ಬೇಕು, ಸುಲಭವಾಗಿ ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರ ಅವರನ್ನು ಸ್ತೋತ್ರ ಮಾಡಲೇಬೇಕು ಅನ್ನೋದು ಕರ್ತವ್ಯ. ಆಚಾರ್ಯ ಗುಣಗಾನ ಮಾಡೋದು, ಆಚಾರ್ಯ ಸೇವೆ ಮಾಡೋದು ಕರ್ತವ್ಯ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಇದನ್ನು ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮನ ಆಸೆ ಸ್ತೋತ್ರ ಮಾಡಲಿ ಅಂತ, ಆಚಾರ್ಯರ ಪ್ರಭಾವವನ್ನು ತೋರಿಸಲಿ ಅಂತ. ಅದನ್ನು ನೋಡಿದ್ರೆ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಬರೀ ರಂಗನಾಥನ ಆಸ್ಥಾನದಲ್ಲಿ ಅವರು ಅನುಭವಿಸಿದಂಥ ವಿಷಯಗಳೇನು. ಪರಮಾತ್ಮನ ಏಕಾಂತ ಸೇವೆಯಿಂದ, ಬೆಳಗ್ಗಿನ ಸುಪ್ರಭಾತ ಸೇವೆಯಿಂದ ಏಕಾಂತ ಸೇವೆವರೆಗೂ ಏನೇನು ನಡೆಯುತ್ತೋ ಎಲ್ಲವನ್ನು ಬಿಡದೇ ಅದನ್ನು ಅನುಭವಿಸಿದ್ದಾರೆ ಸ್ವಾಮಿ ದೇಶಿಕರು. ಪ್ರತಿನಿತ್ಯ, ಅದರಲ್ಲಿ ಯಾವತ್ತೂ ಮಧ್ಯೆ ಇಲ್ಲ, ನಿರಂತರವಾಗಿ. ಅದರಲ್ಲಿ ಯಾವ್ಯಾವುದೋ ಬರುತ್ತಲ್ಲ ಅಡ್ಡಿ ಬರೋದನ್ನು ಬಿಟ್ಟು, ಕೆಲವು ಅಶೌಚಗಳು ಬಂದರೆ ಆದರೂ ಉತ್ಸವವನ್ನು ನೋಡ್ಬೋದಲ್ಲ. ಮನೆ ಮುಂದೆನೇ ಬಂದರೆ ಬಾಗಿಲು ಹಾಕೋ ಅಂತ ಹೇಳಿಲ್ಲ, ಅಶೌಚ ಇದ್ರೂ ಅಲ್ಲಿ ನಿಂತ್ಕೊಂಡು ಸೇವೆ ಮಾಡ್ಬೋದಲ್ಲ, ಹೋಗಂಗಿಲ್ಲ. ನಿಂತ್ಕೊಂಡೆ ಹೊರಗಡೆ ನಿಂತಾಗ ಪರಮಾತ್ಮ ಬಂದರೆ ದರ್ಶನ ಮಾಡೋಕ್ಕಾಗಲ್ವಾ? ಆವಾಗ ಎಷ್ಟು ಅನುಭವ. ಆಗ ಬೇರೆ ಏನೂ ಇಲ್ವಲ್ಲ, ಬೇರೆ ಏನು ಮನಸ್ಸಿನಲ್ಲಿಲ್ಲ, ಅವನ ಒಬ್ಬನನ್ನೇ ಸೇವೆ ಮಾಡ್ಬೋದಲ್ಲ ಏಕಾಗ್ರತೆಯಿಂದ. ಅದೆಲ್ಲ ನೋಡಿದರೆ ಅದರ ಒಂದೊಂದು ವಿಷಯವನ್ನು ಅದು ತಾನಾಗೆ ಅನುಭವಿಸಿದ್ದನ್ನು ಅವರು ಹೇಳ್ತಾರೆ. ಹೇಗೆ ನಮ್ಮಾಳ್ವಾರ್ ಪರಮಾತ್ಮನ ವಿಷಯದಲ್ಲಿ ಸಂಶ್ಲೇಷ ಬಂದಾಗ ಅನುಭವಿಸಿದ ವಿಷಯವನ್ನು ಕೊಂಡಾಡ್ತಾರೋ, ಹಾಗೆ ಹೇಳಿ 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 ನೀನು ಅಂಥವನು ಅಂತ ಪರಮಾತ್ಮನ ಪರತ್ವವನ್ನು, ಅವರ 5 ಸ್ವರೂಪವನ್ನು ಕೊಂಡಾಡ್ತಾರೆ. ಅದೇ ಥರನೇ ಇಲ್ಲಿ 5 ಸ್ವರೂಪವನ್ನು ಹೇಳಿದ್ರೂ ಮುಖ್ಯವಾಗಿ ಅರ್ಚಾರೂಪ. ತಿರುಮಂಗಿ ಆಳ್ವಾರ್ ಮಾಡಿದಂತೆ, ತಿರುಮಂಗಿ ಆಳ್ವಾರ್ ಅರ್ಚಾರೂಪದಲ್ಲಿ ಈಡುಪಟ್ಟರು. ಇವರು ಹಾಗೆ ಅದರಲ್ಲಿ ಈಡುಪಟ್ಟು ರಂಗನಾಥ ಸಾಕ್ಷಾತ್ ಪರಮಪದನಾಥ ಅಂತ ಹೇಳಿ ಅನುಭವಿಸಿ ವಿಷಯವನ್ನು ಹೇಳ್ತಾ ಇದ್ದಾರೆ. ಯಾವುದೋ ಫೋನ್ ಒಂದು ಇರ್ತಾ, ಅದಕ್ಕೆ ಇದರಲ್ಲಿ ನಾದ, ಈ ನಾದ ಎಲ್ಲಿಂದ ಇವರಿಗೆ ಅನ್ನಿಸ್ತು ಅಂದ ತಕ್ಷಣ ಪರಾಗ ಪದ್ಧತಿಯಲ್ಲಿ ಪರಾಗವನ್ನು ಹೇಳಿಬಿಟ್ರು. ಪರಮಾತ್ಮನ ಪಾದಾರವಿಂದದ ಪಾದಧೂಳಿ, ಯಾಕೆಂದರೆ ಫಸ್ಟು ಹೊರಗಡೆ ಬಂದ ತಕ್ಷಣ ಧೂಳು ಬರುತ್ತೆ, ಆದರೆ ಒಳಗಡೆ ಇದ್ದಾಗ ಬರೋದಿಲ್ಲ. ಫಸ್ಟು ನಾದ ಬರಬೇಕಾಗಿತ್ತು. ಉತ್ಸವ ನಮಗೆ ಪ್ರಾರಂಭ ಆಗತ್ತೆ ಅಂದ್ರೇ ಕಹಳೆ ಊದ್ತಾರೆ, ಇಲ್ಲ ಇದನ್ನು ಊದ್ತಾರೆ, ಇಲ್ಲ ಜೋರಾಗಿ ಬೇರಿಯನ್ನು ನಾದ ಮಾಡ್ತಾರೆ. ಸೊ ಇವಾಗ ಪರಮಾತ್ಮ ಹೊರಗೆ ಬರ್ತಾನೆ ಅನ್ನೋದು ಗೊತ್ತಾಗತ್ತೆ ಎಲ್ರಿಗೂ, ಊರಿನವ್ರಿಗೆ. ಅದನ್ನೇ ಇಲ್ಲಿ ತೊಗೊಳ್ಬೇಕಾಗಿತ್ತು. ಆದರೆ ಪರಾಗವನ್ನು ಮೊದಲು ತಗೊಂಡು, ಯಾಕೆ? ಪರಾಗ ರಾಗವನ್ನು ಹೋಗಿಸತ್ತೆ, ರಜಸ್ಸನ್ನು ನಿವಾರಣೆ ಮಾಡುತ್ತೆ, ಸಾತ್ವಿಕ ಉಂಟಾಗತ್ತೆ.
ಸಾತ್ವಿಕ ಉಂಟಾದಾಗ ನಮ್ಮ ಶ್ರುತಿ ಶ್ರವಣ ತುಂಬ ಏಕಾಗ್ರತೆಯಿಂದ ಮಾಡುವಂಥ ಕೆಪಾಸಿಟಿ ಬರುತ್ತೆ. ಅದು ಮಾಡಬೇಕು ಇದು ಮಾಡಬೇಕು ಅಂತ ಮನಸ್ಸು ಹೇಳ್ಕೊಂಡು ಹೋಗುತ್ತಲ್ಲ, ಅದು ಬಿಟ್ಟು ಶ್ರವಣ ಮಾಡಬೇಕು, ಅದಕ್ಕೆ ಮುಖ್ಯತ್ವ ಕೊಡು. ನಾದ ಅದಕ್ಕೆ ರಜೋಗುಣವನ್ನು ನಿವಾರಣೆ ಮಾಡಿಕೊಂಡು ಆಮೇಲೆ ಶ್ರವಣವನ್ನು ಮಾಡ್ಬೋದು ಅಂಥೇಳಿ ಎರಡು ಕೊಟ್ಟಿದ್ದಾರೆ. ಯಾವಾಗ ನಿಮಗೆ ಆ ಧೂಳಿನ ಕಡೆಗಳೆಲ್ಲ ತಲೆ ಮೇಲೆ ಬರುತ್ತೋ ಆಗ ತಾನಾಗೇನೆ ಶುದ್ಧಿ ಆಗುತ್ತೆ. ಸೊ ಆವಾಗ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಬಂದ ತಕ್ಷಣ ಕೇಳಬೇಕು ಶ್ರದ್ಧೆಯಿಂದ ಅಂತ ಅನಿಸುತ್ತೆ. ಸೊ ರಾಗ ಹೋದ ತಕ್ಷಣ ಏನಾಗುತ್ತೆ? ರಾಗ ಶ್ರವಣ. ಅದಕ್ಕೋಸ್ಕರ ನಾದ ತಗೊಂಡಿದ್ದಾರೆ, ನಾದ ಪದ್ಧತಿ. ಸೊ ಇಲ್ಲಿ ಏನಾಯಿತು, ಈಗ ಪರಾಗ ವಾಸನೆಯನ್ನು ಕೊಡುತ್ತಾ ಇಲ್ಲ ಸ್ಪರ್ಶ ಆಗುತ್ತಾ? ಯಾವುದಕ್ಕೆ, ಯಾವ ಇಂದ್ರಿಯಕ್ಕೆ ಅದು ಸಂಬಂಧಪಟ್ಟಿದ್ದು? ಪರಾಗ ಅಂದರೆ ಧೂಳು, ಸ್ಪರ್ಶ ಆಗುತ್ತೆ. ಹಾಂ, ಸ್ಪರ್ಶೇಂದ್ರಿಯ ತಾನೇ ಮುಖ್ಯ. ಸ್ಪರ್ಶೇಂದ್ರಿಯ, ಶ್ರವಣ, ಆಮೇಲೆ ದರ್ಶನ. ನಾವು ಅಂದ್ಕೊಂಡಿದ್ದೀವಿ ದರ್ಶನ ಫಸ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಅಂತ. ಸ್ಪರ್ಶ, ಅದರಿಂದ ಪರಾಗ ಎಲ್ಲನೂ ಇದಕ್ಕೆ ಅನ್ವಯಿಸಿಕೊಂಡಾಗ ಎಷ್ಟೊಂದು ವಿಷಯಗಳು ನಮಗೆ ಅರ್ಥ ಆಗತ್ತೆ. ಈಗ ಆರಂಭ ಮಾಡ್ತಾರೆ ನಾದ ಪದ್ಧತಿಯನ್ನು ಸ್ವಾಮಿ ದೇಶಿಕರು. ಪ್ರಪದ್ಯೆ ಎಲ್ಲದರಲ್ಲೂ ಇದರಲ್ಲಿ ಏನು ಹೇಳಿದ್ದಾರೆ? ರಂಗೇಂದ್ರ ಪಾದುಕೆ ಮಿತಸ್ಸಂಘರ್ಷ ಸಂಜಾತಂ ರಜಕ್ಕಿಮಪಿ ಶಿಂಜಿತಂ. ಇಲ್ಲಿ ಶಂಕೆ ಅಂತ ಹಾಕಿದ್ದಾರೆ. ಸಂಜಾತ ಅಂದರೆ ಉಂಟಾಗತ್ತೆ, ಕಿಮಪಿ ರಜ ಪುಡಿನ ಅಥವಾ ಇದು ರಜಾನೇನ ಅಂತ ಅಂದ್ಕೊಳ್ತಾ ಇದ್ದಾರೆ. ಆ ನಾದವನ್ನು ಇದೇನಾದರೂ ರಜಸ್ಸೇನ ಅಂತ, ಧೂಳೇನ, ಏನಾದರೂ ವೇದಗಳೆಲ್ಲ ಚೂರು ಪುಡಿಯಾಗಿ ಬಂದಿದೆಯಾ ಅಂತ ಶಬ್ದ ರೂಪದಲ್ಲಿ. ಶಬ್ದವನ್ನೇ ರಜಸ್ಸು ಅಥವಾ ರಜಸ್ಸೇ ಶಬ್ದನ. ಈಗ ಕಣಗಳೆಲ್ಲ ಬಂತು, ಅದಕ್ಕೋಸ್ಕರ ತಗೊಂಡಿದ್ದಾರೋ ಏನೋ, ಅದು ಆ ಥರ. ಅದಕ್ಕೆ ರಜಸ್ಸು ಬಂತು. ಈಗ ಆ ರಜಸ್ಸೆ ಏನಾದರೂ ವೇದ ಶಬ್ದಗಳನ್ನು ನಾದಗಳನ್ನು ನನ್ನ ಕಿವಿಗೆ ಏನಾದರೂ ಕೇಳಿಸ್ತಾ ಇದೆಯೋ ಅಂತ ಶಂಕೆ ಅಂತ ಹಾಕಿದ್ದಾನೆ. ಶ್ರುತೀನ, ಹೇ ರಂಗನಾಥನ ಪಾದುಕೆಗೆ, ಶಿಂಜಿತಗ ನಿನ್ನ ನಾದ ಅಂದರೆ ರಂಗನಾಥನ ಆಸ್ಥಾನದಲ್ಲಿ ಒಂದು ಸುಂದರವಾದ ಕಾಂಚನ ಪಾದುಕೆ, ಅದು ರತ್ನಮಯ ಪಾದುಕೆ, ಎಲ್ಲ ರತ್ನಗಳಿಂದ ನವರತ್ನಗಳಿಂದ ಖಚಿತವಾದಂಥದ್ದು. ಅಲ್ಲಿ ಕೆಳಗಡೆಗೆಲ್ಲ ಮುತ್ತಿನ ಲೈನು, ಪಚ್ಚೆಕಾಯಿದು ಆ ಥರ ಎಲ್ಲ ಒಂದೊಂದಾಗಿ ಹಾಕಿದ್ದಾರೆ. ಕೆಳಗಡೆಯಲ್ಲಿ ಗೆಜ್ಜೆಯನ್ನು ಹಾಕಿದ್ದಾರೆ. ಅದು ಪರಮಾತ್ಮನಿಂದ ತೊಗೊಂಡು ಬರಬೇಕಲ್ಲ, ಗರ್ಭಗುಡಿ ಒಳಗಿಂದ ಅದು ತೊಗೊಂಡು ಬರ್ತಾರೆ. ತೊಗೊಂಡು ಬಂದಾಗ ಬೀಜ ಮಾಡಿಸ್ಕೊಂಡು ಬಂದಾಗ ಅವರು ನಡ್ಕೊಂಡು ಬಂದಾಗ ಅದು ಶಬ್ದ ಮಾಡುತ್ತೋ ಇಲ್ವೋ, ಹಿಂಗೆ ತೆಗೆದು ಈಗ ತಲೆ ಮೇಲೆ ಇಡಬೇಕಾದ್ರೆ ಶಬ್ದ ಬರುತ್ತೆ. ಸೊ ಅದನ್ನು ಇಡಬೇಕು ಅಂದಾಗ ಮೊದಲು ಧೂಳು ಬರುತ್ತೆ ಉತ್ಸವದಲ್ಲಿ, ಆಮೇಲೆ ಅವ್ರ ಮನೆ ಮುಂದೆ ನಿಂತ್ಕೊಂಡಾಗ ಮಂಗಳಾರತಿ ಮಾಡಿ ಶಟಾರಿ ಕೊಡ್ತಾರೆ, ಆಗ್ತಾನೆ ಶಬ್ದ ಉಂಟಾಗುತ್ತೆ. ಸೊ ಅದರಿಂದ ವೇದಮಂತ್ರ ಹೇಳ್ತಾ ಇರ್ತಾರೆ, ಧೂಳು ಬರ್ತಾ ಇರುತ್ತೆ, ವೇದಮಂತ್ರನೋ ಅಥವಾ ಧೂಳು ಎರಡೂ ಅಂತ ಸಂಖ್ಯೆ. ಅದರಿಂದ ಈಗ ಅದಕ್ಕೋಸ್ಕರ ಉತ್ಸವವನ್ನು ಖಂಡಿತವಾಗಿ ನಾವು ಈಗ ಕಲ್ಪನೆ ಮಾಡಿಕೊಳ್ಬೇಕು. ನಾವೊಂದು ಉತ್ಸವವನ್ನು ದರ್ಶನ ಮಾಡ್ತಾ ಇದ್ದೀವಿ ಅಂತ. ಆ ಒಂದು ನಾದವನ್ನು ಪಾದುಕೆಯಲ್ಲಿ ಇರುವಂತಹ ರತ್ನಗಳ ಸಂಘರ್ಷದಿಂದ ಉಂಟಾದಂಥ ನಾದ, ಅದೇ ಇದರ ವಿಷಯ. 100 ಶ್ಲೋಕಗಳು ಒಂದಲ್ಲ. ಈಗ ಇದನ್ನು ಅರ್ಥ ಮಾಡ್ಕೊಂಬಿಡಿ, ಆಮೇಲೆ ವಿ ಕ್ಯಾನ್ ಗೋ ಫಾಸ್ಟ್. ಅದರಿಂದ ಉಂಟಾದಂಥ ಕಿಮಪಿ, ಇಂಥದ್ದು ಅಂತ ಹೇಳೋಕ್ಕಾಗಲ್ಲಂತೆ. ಕಿಮಪಿ ಅದು ಅಂತ ಹೇಳಿಬಿಟ್ರೆ ಕಿಮಪಿ ಬರೋದಿಲ್ಲ ಇಲ್ಲಿ. ಕಿಮ್ ಏನದು? ಅದು ರಜಸ್ಸ ಅಥವಾ ನಾದನ ಅಂತ. ಇದು ವೇದದ ಶಬ್ದಗಳ ನಾದ, ವೇದದ ಶಬ್ದವ, ಶ್ರುತಿಗಳ ಶಬ್ದವ, ಅಥವಾ ಪಾದುಕೆಯ ನಾದದ ಶಬ್ದವ, ಅಥವಾ ಪಾದುಕೆ ಉಂಟು ಮಾಡಿರುವಂಥ ಧೂಳೇನೆ ಆ ಥರ ಶಬ್ದ ಆಯಿತು ಅಂತ ಇಲ್ಲಿ ಹಾಕಿದ್ದಾರೆ. ಶಂಕೆ ಅಂದರೆ ಶಂಕಿಸ್ತೀನಿ ಅಂದರೆ ನಾನು ಸಂದೇಹ ಪಡ್ತಾ ಇದ್ದೀನಿ, ಅದಾ ಇದಾ ಅಥವಾ ಅಥವಾ ಅಥವಾನ ಅಂತ, ಅಥವಾ ಅದಿರ್ಬೋದಾ ಅಂತ ಹೇಳ್ತೀವಲ್ಲ ಆ ಥರ. ಪುಡಿಗಳು ಏನು ವೇದಗಳೇ
ಆ ಶಬ್ದವನ್ನೆಲ್ಲ ವೇದಗಳೇ ಪುಡಿ 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 ಪುಡಿಯಾಗಿ ಮಂತ್ರಗಳು ಶಬ್ದವಾಯಿತಾ. ಅಲಂಕಾರವಾಗಿರುವಂಥ ವೇದ, ವೇದ ಅಲಂಕಾರ ಅಂದ್ರೇನು? ವೇದ ಮಂತ್ರ ಪುಷ್ಪಗಳಿಂದ ಪರಮಾತ್ಮನಿಗೆ ಅದೇ ಅಲಂಕಾರ. ನಾವೇನು ಮಾಡ್ತೀವಿ? ಪುಷ್ಪಗಳನ್ನು ಸಮರ್ಪಣೆ ಮಾಡ್ತೀವಿ. ಆ ಪುಷ್ಪವೆಲ್ಲ ಬೇಡ, ವಾಡಾದ ಮಲರ್ನಾಡಿ ಅಂದರು ನಮ್ಮಳ್ವಾರ್. ವಾಡಾದ ಮಲರ್ನಾಡಿ ನಾಳ್ದೋറും ನಾರಣಂತನ್ ಅಂತ. ಬಾಡದೇ ಇರುವಂಥ ಹೂವನ್ನು ತಗೊಂಡು ಹುಡುಕಿಕೊಂಡು ಪರಮಾತ್ಮನನ್ನು ಹುಡುಕಿಕೊಂಡು ಹೋಗಿ ಸಮರ್ಪಣೆ ಮಾಡಿ. ಈಗ ಹುಡುಕಿಕೊಂಡು ಹೋಗಿ ಪರ್ಮನೆಂಟ್ ಆಗಿರುವಂಥ ಹೂವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಪರಮಾತ್ಮನನ್ನು ಹುಡುಕಿಕೊಂಡು ಪಾದದಲ್ಲಿ ಸಮರ್ಪಣೆ ಮಾಡಬೇಕು. ಎರಡೂ ಹುಡುಕೋ ಅಂಥದ್ದು ತಾನು. ಬಾಡದೇ ಇರುವಂಥ ಹೂವನ್ನು ನಾಡಿ ಹುಡುಕಿಕೊಂಡು ಕೊಡಿ ಅಂತಾರೆ ಪರಮಾತ್ಮ. ನಾಳ್ದೋறும் ನಾರಣಂತನ್ ವಾಡಾದ ಮಲರ್ನಾಡಿ. ನಾಳ್ದೋறுം ಪ್ರತಿನಿತ್ಯ ಆ ಬಾಡದೇ ಇರುವಂಥ ಹೂವನ್ನು ಸಮರ್ಪಣೆ ಮಾಡಿ ಅಂತಾರೆ. ಆತ್ಮ ಗುಣಗಳನ್ನು, ಆತ್ಮ ಪುಷ್ಪವನ್ನು ಸಮರ್ಪಣೆ, ಅದು ಆತ್ಮ ಪುಷ್ಪ 8, ಅದನ್ನು ಸಮರ್ಪಣೆ ಮಾಡಬೇಕು ಅಂತಾರೆ. ಆದರೆ ನಾವೇನು ಮಾಡೋಕ್ಕಾಗತ್ತಾ? ಪ್ರಯತ್ನ ಪಡ್ಬೋದಾ? ಪ್ರಯತ್ನ ಪಡ್ಬೋದು. ಶಕ್ತಿ ಕೊಟ್ಟಿದ್ದಾನಲ್ಲ ಸ್ವಲ್ಪ, ಅದಕ್ಕೋಸ್ಕರ ಸ್ವಾತಂತ್ರ್ಯ. ಅದರಿಂದ ಅಲಂಕಾರಕ್ಕೆ ನಾವು ಪುಷ್ಪ ಕೊಡ್ತೀವಿ. ಆದರೆ ಅವನಿಗೆ ಬೇಕಾಗಿರೋದು ಯಾವುದು ಪರಿಮಳ? ವೇದ ಪರಿಮಳ. ಯಾಕೆಂದರೆ ನಾವು ಕೊಂಡಾಡುವಂಥದ್ದು ಏನೂ ಪ್ರಯೋಜನ ಇಲ್ಲ, ನಾವು ಕೊಡುವಂಥ ಹೂವು ಪ್ರಯೋಜನ ಇಲ್ಲ, ಅಲ್ಲಿ ಬಾಡಿ ಹೋಗುತ್ತೆ. ಆದರೆ ವೇದ ಮಂತ್ರ ಪುಷ್ಪವನ್ನು ಕೊಟ್ಟಾಗ ಅವನನ್ನೇ ತಾನೇ ಹೇಳುವಂಥದ್ದು, ಅವನನ್ನೇ ಪ್ರತಿಪಾದನೆ ಮಾಡುವಂಥ ವೇದ ಅವನ ಕಲ್ಯಾಣ ಗುಣಗಳನ್ನು ಹೇಳಿ 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 ಆ ಹೂವನ್ನು ಹಾಕ್ತಾರೆ. ಅದೇ ಮಂತ್ರಪುಷ್ಪ. ಅದರಿಂದ ಮಂತ್ರಪುಷ್ಪಕ್ಕೆ ಅವನಿಗೆ ತುಂಬ ಆಸಕ್ತಿ. ಅದಕ್ಕೋಸ್ಕರ ಈ ಪ್ರಾಕೃತಿಕವಾದ ವಸ್ತುವನ್ನು ಹೂವನ್ನು ಕೊಟ್ಟರೂ ಅದರ ಜೊತೆಯಲ್ಲಿ ನಮ್ಮ ಭಕ್ತಿ ಎನ್ನುವಂಥ ಪುಷ್ಪವನ್ನು ಸೇರಿಸಿ ಕೊಟ್ಟರೆ ಅವನು ಸ್ವೀಕಾರ ಮಾಡ್ತಾನೆ. ಮಾಡದೇ ಇರಲ್ಲ. ಮಾಡದೇ ಇರುವಂಥ ಪುಷ್ಪ ನಮಗೆ ಸಿಗದೇ ಮಾಡ್ಕೊಳ್ಳದೇ ಇರ್ಬೋದು, ಜ್ಞಾನ ಇಲ್ಲದೆ ಇರ್ಬೋದು, ತಪ್ಪನ್ನು ಮಾಡ್ತಾನೇ ಇರ್ತೀವಿ ನಾವು. ನಾವೇನು ಆರ್ದ್ರಾಪರಾಧಿಗಳು, ನಾವು ಅಪರಾಧ ಚಕ್ರವರ್ತಿಗಳು. ಖಂಡಿತ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಆ ಕ್ಷಣದಲ್ಲಿ ಒಂದು ಹೂವನ್ನು ಸಮರ್ಪಣೆ ಭಕ್ತಿಯಿಂದ ಮಾಡಿದ್ರೆ ಅದನ್ನು ಇವ್ರು ಹೇಳ್ತಾರೆ, ನಿನಗೆ ಭೂಷಣಾನಾಂ ಶ್ರುತೀನಾಂ. ಅದಕ್ಕೆ ಪರಮಾತ್ಮನಿಗೆ ಭೂಷಣ ಯಾವುದು ಅಂದರು? ಭೂಷಣ ಪರಮಾತ್ಮನಿಗೆ ಅಲಂಕಾರ ವೇದ ಶ್ರುತಿ. ಆ ವೇದಗಳ ಮಿತಃ ಸಂಘರ್ಷ, ವೇದಗಳ ಮಂತ್ರ ಒಂದೊಂದು ಶಬ್ದ ಒಂದೊಂದಕ್ಕೆ ಘರ್ಷಣೆ ಆಗುತ್ತೆ. ಆ ಘರ್ಷಣೆ ಆಗಿ ಸಂಜಾತಂ ಕಿಮಪಿ ಸಿಂಜಿತಂ. ಆ ಘರ್ಷಣೆಯಿಂದ ಯಾವಾಗಲೂ ಒಂದಕ್ಕೊಂದು ತಗಲಿದ್ರೆ ಏನೋ ಒಂದು ಉಂಟಾಗುತ್ತೆ. ಈಗ ಒಂದು ಅರಣಿ ಇನ್ನೊಂದು ಅರಣಿ ಎರಡನ್ನು ಮಾಡಿದ್ರೆ ಘರ್ಷಣೆ ಆದರೆ ಅಗ್ನಿ ಬರುತ್ತೆ. ಅದೇ ಥರ ಒಂದು ಕಲ್ಲು ಇನ್ನೊಂದು ಕಲ್ಲಿಗೆ ಎಸಗಿದ್ರೆ ಶಬ್ದ ಬರುತ್ತೆ, ಪದ್ಯ ಬರುತ್ತೆ. ಈಗ ವೇದ ಮಂತ್ರ ಇನ್ನೊಂದು ಮಂತ್ರ ಅದಕ್ಕೆ ತಗಲಿದ್ರೆ ಶಬ್ದ ಬರುತ್ತೆ. ಸೊ ಇದು ನಿನ್ನಲ್ಲಿರುವಂಥ ರತ್ನಗಳ ಸಮೂಹದ ಘರ್ಷಣೆಯಿಂದ ಬಂದದ್ದು ಅಥವಾ ಪರಮಾತ್ಮನಿಗೆ ಭೂಷಣವಾದ ವೇದ ಮಂತ್ರಗಳ ಘರ್ಷಣೆಯಿಂದ ಬಂದದ್ದು ಅಂತ ಕೇಳ್ತಾರೆ. ಅಂಥ ಸಂದೇಹ ಆ ಪುಡಿಗಳು ಅನ್ಸುತ್ತೆ. ಅಥವಾ ಧೂಳೇನ, ಅದೆಲ್ಲ ಪುಡಿ ಪುಡಿಯಾಗಿ ಬರುತ್ತಲ್ಲ, ಅದು ಶಬ್ದವ ಧೂಳ ಕಣಗಳ ಅಥವಾ ಶಬ್ದ ಸೇರಿಸ್ತಾ ಇದ್ದಾರೆ. ಸಂಬಂಧ ಹಿಂದಿನ ಪದ್ಧತಿಗೆ ಈ ಪದ್ಧತಿಗೆ ಸಂಬಂಧ. ಇದೆಲ್ಲ ಎಲ್ಲಿಂದ ಈ ಸಂಬಂಧ ವಿಷಯ ಎಲ್ಲ ಎಲ್ಲಿಂದ ಅಂತಂದರೆ ಬ್ರಹ್ಮ ಸೂತ್ರ ಶ್ರೀಭಾಷ್ಯ. ವೇದಗಳನ್ನು ಅದಕ್ಕೋಸ್ಕರನೇ ವೇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಒಂದೊಂದು ಮಂತ್ರಕ್ಕೂ ಒಂದೊಂದು ಇದಕ್ಕೂ ಉಂಟಾ ವಿಷಯ ಸಂಬಂಧ ಉಂಟಾ? ಸಾಮವೇದ ಋಗ್ವೇದ ಯಜುರ್ವೇದ ಎಲ್ಲ ಹೇಳ್ತೀವಲ್ಲ, ಎಲ್ಲದಕ್ಕೂ ಸಂಬಂಧ ಉಂಟು. ಯಾವುದರಲ್ಲಿ ಸಂಬಂಧ ಕಂಡುಹಿಡ್ತೀರಾ ಅಂತಂದು ವಿಷಯ ಸಂಬಂಧ. ಒಂದು ಚಾಪ್ಟರ್ಗೂ ಇನ್ನೊಂದು ಚಾಪ್ಟರ್ಗೂ ಸಂಬಂಧ ಇರಬೇಕಲ್ಲ. ಈಗ ಓದ್ತಿರಲ್ಲ ನೀವು, ನಾವೆಲ್ಲ ಓದಬೇಕಾದ್ರೆ ಏನು ಮಾಡ್ತೀರಾ? ಒಂದಕ್ಕಿಂತ ಕಂಟಿನ್ಯೂಯೇಷನ್ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಉಂಟು, ಚಾಪ್ಟರ್ ವೈಸ್ ಅಂತ. ಅಧಿಕಾರದಲ್ಲೂ ಹಾಗೆ, ಅದಕ್ಕೆ ಅಧಿಕಾರ ಅಂತ ಮಾಡಿದ್ರು ಸ್ವಾಮಿ ದೇಶಿಕರು. ಅಧಿಕರಣ ಸಾರಾವಳಿ. ಅಧಿಕರಣ ಅಂತ ಒಂದು ವಿಷಯವನ್ನು ತಗೊಂಡು ದಟ್ ವಿಷಯಕ್ಕೂ ಮುಂದಿನ ಒಂದು ಅಧಿಕರಣಕ್ಕೂ ಸಂಬಂಧ ಉಂಟಾ, ಆ ಸಂಬಂಧವನ್ನು ಸೇರಿಸೋದು ವಿಷಯ ಸಂಬಂಧ ಮತ್ತು ಅಧಿಕಾರ. ನೆಕ್ಸ್ಟು ಫಲ. ಅದಷ್ಟು 4 ಭಾಗ. ಅದೇ ಥರನೇ ಇಲ್ಲಿ ಮಾಡ್ತಾರೆ. ಸಂಬಂಧ ಉಂಟು ಅಂತಾರೆ,
ಇಲ್ಲ ಅಂತ ಅನ್ಕೋಬೇಡಿ, ಎರಡಕ್ಕೂ ಉಂಟು. ಅದರಿಂದ ನಾನು ಇದನ್ನು ನೋಡಿದ್ರೆ ನನಗೆ ಅಲಂಕಾರವಾದಂಥ ವೇದಗಳೇ ಪುಡಿ ಪುಡಿ ಪುಡಿಯಾಗಿ ರಜಕ್ಕಣಗಳಾಗಿ ಶಬ್ದದಂತೆ ಬಂದ್ಬಿಡ್ತೋ ಏನು. ಮೊದಲು ಧೂಳು ಕಣ್ಣಿಗೆ ಕಾಣಿಸ್ಬಿಡ್ತು, ಆದರೆ ಶಬ್ದ ಕಣ್ಣಿಗೆ ಕಾಣಿಸಲ್ಲ. ಧೂಳು ಇಲ್ಲಿ ಬಂದು ಹೊಡಿತು, ಗೊತ್ತಾಯಿತು, ಇಲ್ಲಿ ಕೂತ್ಕೊಳ್ತು, ನಾವೆಲ್ಲ ಒರೆಸ್ಕೋತೀವೋ ಇಲ್ವೋ ಧೂಳು ಬಂದರೆ. ಸೊ ಅದರಿಂದ ಚರ್ಮಕ್ಕೆ ಧೂಳು ಬಂದಿದೆ ಅಂತ ಗೊತ್ತಾಯಿತು, ಒರೆಸ್ಕೊಂಡೆ. ಆದರೆ ಶಬ್ದ ಕಿವಿಗೆ ಮಾತ್ರ, ಕಿವುಡನಿಗೆ ಕೇಳಿಸೋದಿಲ್ಲ ಶಬ್ದ. ವೇದ ಶ್ರುತಿ. ಅದರಿಂದ ಇಲ್ಲಿ ಆ ತರಹ ಮೊದಲನೇದರಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ. ಅದೇನು ಎಲ್ಲ ಸಂಜಾತಂ ರಜಕ್ಕಿಮಪಿ ಸಿಂಜಿತಂ. ಆ ರಜಗಳೇ ಏನಾದರೂ ಸಿಂಜನೆ ಮಾಡ್ತಾರೆ. ಯಾವ ರಜ? ಪುಡಿ. ಯಾವ ಪುಡಿ? ರಜ ಅಂದರೆ ಪುಡಿ. ವೇದ ಮಂತ್ರಗಳೆಲ್ಲವೂ ಚೂರು 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 ಚೂರಾಗಿ ಆ ಪುಡಿನೇ ಈಗ ಪುಡಿ ಪುಡಿಯಾಗಿ ಕೇಳುತ್ತಾ ಇದೆ ಅನ್ನುವಂಥ ಶಬ್ದ ರಜಕ್ಕಿಮಪಿ ಅಂತ ಇದೆ ಅಂತ ಹೇಳ್ತಾರೆ. ರಕ್ತಗಳಿದೆ, ಅದರ ಸಂಘರ್ಷದಿಂದ ಧ್ವನಿ ಬರುತ್ತೆ. ಆ ಧ್ವನಿ ಬೇರೆ ಯಾವುದೂ ಅಲ್ಲ, ಶ್ರುತಿ. ಆ ಶ್ರುತಿಯೇ ವೇದ ಮಂತ್ರವೇ ಪುಡಿ ಪುಡಿಯಾಗಿ. ಈಗ ಇದನ್ನು ಇಟ್ಕೊಳ್ಳಿ, ಇದನ್ನು ಮೇನ್ ವಿಷಯವಾಗಿ ಇಟ್ಕೊಂಡು ಮೊರಬಿನ್ಮಣಿ ಪಾದುಕೆ ಭವತ್ಯಾಗ ಸ್ತುತಿಮಾಕರ್ಣಯತಾಂ ಮಯಾ ನಿಬದ್ಧ ಅವಧೀರಯಸೀವ ಮಂಜುನಾಥೈಹಿ ಅಚಮತ್ಕಾರ ವಚಾಂಸಿ ದುರ್ಜನಾನ. ಅಮ್ಮ ಪಾದುಕೆ ಭಗವಂತನ ಪಾದುಕೆಯೇ, ರಂಗನಾಥನ ಪಾದುಕೆಯೇ. ಮಯ ನಿಬದ್ಧಾಗ ಭವತ್ಯ ಸ್ತುತಿ. ನಿನ್ನ ಸ್ತುತಿಯನ್ನು ನಾನಿವಾಗ ಮಾಡ್ತಾಯಿದ್ದೀನಿ. ಮಯ ನಿಬದ್ಧ, ನನ್ನಿಂದ ರಚನೆ ಆಗ್ತಾ ಇರುವಂಥ ಈ ನಿನ್ನ ಸ್ತುತಿ ಪಾದುಕೆ ಹೇಳ್ತಾರೆ. ಆಕರ್ಣಯತ ಜನಾನ. ಈಗ ಎಲ್ರಿಗೂ ಕೇಳಿಸುತ್ತೆ ಇದು ಸ್ತೋತ್ರ ಮಾಡಿದೆ. ಇವಾಗ ಎಲ್ಲರೂ ಹೇಳ್ತಾರೆ, ಕಲ್ತ್ಕೊಂಡೋ ಓದ್ಕೊಂಡೋ ಏನೋ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಕೆಲವು ದುರ್ಜನಗಳ ಕಿವಿಗೆ ಬೀಳುತ್ತೆ. ದುರ್ಜನಾನ ಆಕರ್ಣಯತಾಂ ದುರ್ಜನಾನ. ಕೆಟ್ಟವರು ಇರ್ತಾರೋ ಇಲ್ವೋ, ಅವರು ಅಚಮತ್ಕಾರ ಮಂಜುನಾಥೈ. ಅವರೇನು ಮಾಡ್ತಾರೆ, ಅಯ್ಯೋ ಇದೇನಿದು, ಇದೇನು ಸ್ತೋತ್ರನಾ, ಅದಕ್ಕೆ ಏನೇನೋ ಅದನ್ನು ದುರ್ಜನರಿಗೇನು ಕೆಟ್ಟ ಬುದ್ಧಿ ಅವರಿಗೆ ಯಾವತ್ತೂ ಹೊಗಳೋದಿಲ್ವೇ ಇಲ್ಲ. ಅವರೇನು ಮಾಡ್ತಾರೆ, ದುರ್ಜನಾನ ಕೆಟ್ಟ ಜನರ ಅಚಮತ್ಕಾರ ಅಂದ್ಬಿಟ್ರು. ಚಮತ್ಕಾರ ಅಂದರೆ ಒಳ್ಳೊಳ್ಳೆ ಮಾತು, ಅಚಮತ್ಕಾರ ಅಂದರೆ ವಚಾಂಸಿ, ದೂಷಣೆ ಮಾಡುವಂತಹ, ನಿಂದನೆ ಮಾಡುವಂತಹ ಮಾತುಗಳು. ಆದರೆ ಏನರ್ಥ, ಇದು ಸರಿಗಿಲ್ಲ. ಯಾತಕ್ಕೆ ಅಂತಂದರೆ ಸ್ವಾಮಿ ದೇಶಿಕರಿಗೆ ಎಲ್ಲಿ ಹೋದ್ರೂ ವಿದ್ವಾಂಸರಲ್ವ, ವಿದ್ವಾಂಸರಿಗೆ ಯಾವಾಗಲೂ ದ್ವೇಷಗಳುಂಟು. ಒಂದು ವಿದ್ವಾಂಸರನ್ನು ಕಂಡ್ರೆ ಇನ್ನೊಬ್ಬರಿಗೆ ಅದು ವಿದ್ವಾಂಸರಿಗೆ ಅದು ಇರಲೇಬಾರ್ದು ಅನ್ಸುತ್ತೆ ಅಲ್ವ. ಆದರೆ ಅದಿದೆ. ರಾಮಾನುಜರನ್ನ ನೋಡಿ ಎಷ್ಟು ಅಸೂಯೆ ಪಟ್ಟರು, ದೇಶಿಕರನ್ನ ನೋಡಿ ಎಷ್ಟು ಅಸೂಯೆ ಪಟ್ಟರು. ಪಾದುಕೆಗಳನ್ನೇ ತೊಗೊಂಡು ಬಂದು ಹಾಕಿದ್ರಲ್ಲ, ಅದಕ್ಕೆ ಕಾರಣ ಪಾದುಕೆ ಸ್ತೋತ್ರ. ಕಾರಣ ಏನು, ಅವರು ಅವಮಾನ ಮಾಡಬೇಕು ಅಂಥೇಳಿ ದೇಶಿಕರ ಮನೆ ಬಾಗಿಲಿನಲ್ಲಿ ಚಪ್ಪಲಿಗಳನ್ನು ಕಟ್ಟಿದಾರಂತೆ, ತಲೆಗೆ ತಗಲ್ಲಿ ಅಂತ. ತಕ್ಷಣವೇ ಸ್ವಾಮಿ ದೇಶಿಕರು ಏನು ಹೇಳಿದ್ರು, ತಗಲ್ತು. ಆಶ್ಚರ್ಯಪಟ್ಟರು. ಅಯ್ಯೋ, ಕೆಲವರು ಅದೇ ಹೇಳ್ತಾರೆ, ಕೆಲವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಅವರನ್ನು ಅವಲಂಬಿಸಿದ್ದಾರೆ. ಆದರೆ ನಾನು ಪಾದುಕಾವಲಂಬ ಅಂತ ಹೇಳಿ. ಕರ್ಮಾವಲಂಬಿಗಳು ತುಂಬ ಜನ, ಆದರೆ ನಾನು ಪಾದುಕ ಅವಲಂಬ. ಯಾವ ಪಾದುಕ? ಆಚಾರ್ಯರ ಪಾದುಕ ಅವಲಂಬ ನಾನು. ಅದೇ ನನಗೆ ಸರ್ವಸ್ವ, ಅದೇ ಭೂಷಣ ಅಂತ ಹೇಳಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕರು. ಅವಮಾನ ಅಂತ ಅಂದ್ಕೊಳ್ಳೇ ಇಲ್ಲ ಅವರು. ಏನಂತ ಇವಾಗ ಆಚಾರ್ಯರ ಪಾದುಕೆ ತಲೆ ಮೇಲೆ ಇಟ್ಕೊಂಡಾಗ ಏನಂತ ಎಲ್ಲ ಭಕ್ತರೇನೆ ಅಂತ. ಆ ದಿವ್ಯ ದೇಶದಲ್ಲಿ ವಾಸ ಮಾಡೋರೆಲ್ಲ ಭಕ್ತರೇ. ಅವಾಗ ಅವ್ರಿಗೇನಾಯ್ತು, ಯಾರಿಗೆ ಅವಮಾನ ಆಯ್ತು ಇವಾಗ? ಮಾಡಿದವ್ರಿಗೆ ತಾನೆ. ಅದರಿಂದ ಯಾರನ್ನೂ ಅವಮಾನ ಮಾಡೋಕ್ಕೆ ಹೋಗಬಾರ್ದು, ನಿಂದನೆ ಮಾಡೋಕ್ಕೆ ಹೋಗಬಾರ್ದು. ಆದರೆ ದ್ವೇಷಗಳಿದ್ದರು, ಅದನ್ನೇ ಇಟ್ಕೊಂಡಿದ್ದಾರೆ ಇಲ್ಲಿ. ಅಂಥ ದ್ವೇಷಿಗಳು ಈ ರಚನೆಯನ್ನು ನೋಡಿದರೆ ಏನು ಮಾಡ್ತಾರೆ ವಿದ್ವಾಂಸರು? ತಪ್ಪು ಕಂಡು ಹಿಡಿತಾರೆ, ದೂಷಣೆ ಮಾಡ್ತಾರೆ. ಇಲ್ಲಿ ಇದು ಬರಬಾರ್ದಾಗಿತ್ತು, ಈ ಪದ ಸರಿ ಇಲ್ಲ, ಅಥವಾ ಏನೋ ಒಂದು ಹೇಳ್ತಾರೋ ಇಲ್ಲ ಅದನ್ನು. ಆದರೆ ಜ್ಞಾನಿಗಳೇನು ಮಾಡ್ತಾರೆ, ಚಮತ್ಕಾರವಾಗಿ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದಕ್ಕೆ ನಾನಾಗೆ ಮಾಡ್ತಾ ಇಲ್ಲ ಅಂತಾರೆ. ನೀನು ಅನುಮತಿ ಕೊಟ್ಟಿದೆಯಾ ನನಗೆ, ನಿನ್ನ ಅನುಮತಿ, ನಿನ್ನ
ಅನುಗ್ರಹ, ಅದರಿಂದ ನಾನು ಈ ಸ್ತೋತ್ರವನ್ನು ರಚನೆ ಮಾಡೋಕ್ಕೆ ಹೊರಟಿದ್ದೀನಿ. ಈ ಒಳ್ಳೊಳ್ಳೆಯ ವಿಚಾರಗಳು ನಮ್ಮಲ್ಲಿ ಸ್ಫುರಿಸಬೇಕಾದ್ರೆ ಆಚಾರ್ಯರ ಅನುಗ್ರಹ ಇದ್ರೇ. ಈಗ ನಿನ್ನನ್ನು ಸ್ತೋತ್ರ ಮಾಡೋಕ್ಕೆ ನನಗೆ ಆಚಾರ್ಯರ ಅನುಗ್ರಹ ಇದೆ, ಆಚಾರ್ಯರ ಅನುಮತಿ ಇದೆ, ನಿನ್ನ ಅನುಮತಿ ಇದೆ. ಅವರ ಉಪದೇಶದಿಂದಲೇ ತಿಳ್ಕೊಂಡಿರುವಂಥ ವಿಷಯ ಬರುತ್ತೆ ವಿನಃ ಬೇರೆ ಬರೋದಿಲ್ಲ. ತಮಗೆ ತೋಚಿದ್ದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ವಿಚಾರಗಳು ಆಚಾರ್ಯರ ಮುಖೇನ ಕಾಲಕ್ಷೇಪಗಳನ್ನು ಮಾಡಿ ಅದು ಕೇಳ್ಕೊಂಡಿರೋರಿಗೇನಾಗತ್ತೆ, ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ತಾರೆ. ಪರಮಾತ್ಮ ವಿಷಯನ ಒಂದು ಚಿಕ್ಕ ಮಗು ಹೇಳಿದ್ರೂ ಓಕೆ, ಎಷ್ಟು ಚೆನ್ನಾಗಿ ಹೇಳುತ್ತಲ್ಲ ಅಂತ ಅನುಭವಿಸ್ತಾರೋ ಇಲ್ವೋ. ಅದರಿಂದ ಯಾರು ದೂಷಣೆ ಮಾಡ್ತಾರೆ, ಯಾರಿಗೆ ಅದಿಲ್ವೋ, ಯಾರಿಗೆ ಆಚಾರ್ಯ ಸಮಾಶ್ರಯಣ ಇಲ್ಲ, ಆಚಾರ್ಯ ಇದಿಲ್ಲ, ಆಶ್ರಯಣ ಇಲ್ಲದವರು ಏನು ಮಾಡ್ತಾರೆ, ನಿನ್ನ ಧ್ವನಿಯನ್ನು ಕೇಳಿದಾಗ ಅವರು ದೂಷಣೆ ಮಾಡ್ತಾರೆ. ಆದರೆ ನಾನೇನು ಕೇಳ್ಕೊಳ್ತೀನಿ ಗೊತ್ತಾ, ನಿನ್ನನ್ನು ಅಂಥವರು ಕೆಟ್ಟವರು ಇದನ್ನು ದೂಷಣೆ ಮಾಡಲಿ, ಆದರೆ ನಿನ್ನ ಶಬ್ದವನ್ನು ಕೇಳಿದ ಮೇಲೆ ಅವ್ರಿಗೆ ಒಳ್ಳೆಯ ಬುದ್ಧಿ ಬರಲಿ ಇಲ್ವಾ, ಒಳ್ಳೆಯ ಜನ್ಮವನ್ನಾದರೂ ಪಡ್ಕೊಳ್ಳಿ ಮುಂದಕ್ಕೆ. ಆದರೆ ನಿನ್ನನ್ನು ಕೇಳಿದ ಮೇಲೂ ಒಳ್ಳೆಯ ಜನ್ಮ ಪಡ್ಕೊಂಡ ಮೇಲೂ ದೂಷಣೆ ಮಾಡಿದ್ರೆ ಅದರಿಂದ ಅವ್ರು ಕೇಳ್ಕೊಳ್ತಾರೆ, ಅವ್ರು ಏನಾದರೂ ದೂಷಣೆ ಮಾಡಿದ್ರೆ ಆದರೆ ಇಲ್ಲಿ ಮೊದಲೇ ನೋಡಿ, ಸೆಕೆಂಡ್ ಶ್ಲೋಕದಲ್ಲೇ ಇದನ್ನು ಹೇಳ್ತಾ ಇದೆ, ನಾವು ಮಾತಾಡೋದು ಎಷ್ಟು ಮುಖ್ಯ ಅಂತ. ನಾವು ಯಾರನ್ನೂ ದೂಷಣೆ ಮಾಡದೇ ಇದ್ದರೆ ಖಂಡಿತವಾಗಿ ಒಳ್ಳೆಯವರ ಅಂತ ಅನ್ನಿಸ್ಕೊಳ್ತೀವಿ. ಇಲ್ಲಾಂದರೆ ಬರುತ್ತಾ, ಯಾರಾದರೂ ಜ್ಞಾಪಕ ಇಟ್ಕೊಳ್ತಾರ? ಖಂಡಿತ ಜ್ಞಾಪಕ ಇಟ್ಕೊಳ್ಳಲ್ಲ. ನನ್ನ ವಿಷಯವಾಗಿ ಅವ್ರು ಏನಾದರೂ ಹೇಳಿದ್ರೂ ನೀನು ಅದನ್ನು ಅವ್ರು ಹೇಳ್ತಾ ಇರೋದನ್ನು ದೂಷಣೆ ಮಾಡದೇ ಇರುವಂತೆ ಮಾಡು. ಆದರೆ ನಾವೇನು ತಗೊಳ್ಬೇಕು, ನಾನೇ ತಾನ ಹೇಳುಗ ಅಂತ ತಗೋಬೇಕು ಅಂತ ಅರ್ಥ. ಹಿತಕರವಾಗಿ ಅದಕ್ಕೆ ನನಗೆ ಹೇಳ್ತಾ ಇರುವಂತೆ ಇದೆ ನಿನ್ನ ಮಾತು ಅಂತ. ಈಗ ನಾದ ಪದ್ಧತಿ, ಆ ನಾದ ಬಂದ ತಕ್ಷಣ ಇವರು ಏನು ಹೇಳ್ತಾರೆ ಸ್ವಾಮಿ ದೇಶಿಕರು, ಅವರೆಲ್ಲ ದೂಷಣೆ ಮಾಡೋದನ್ನು ದೇಶಿಕರೇ ನೀವು ತಗೋಬೇಡಿ ಅಂತ ನನಗೆ ಅವಳು ಹೇಳ್ತಾ ಇರೋ, ನನ್ನ ವಿಷಯವಾಗಿ ನೀನೇನಾದರೂ ಹೇಳ್ತಾ ಇದೆಯೇನೋ, ಏನಂತ, ವ್ಯಥಾ ದೂಷಣೆ ಮಾಡಬೇಡ್ರಿ ನೀವೆಲ್ಲ ಅಂತ ಹೇಳ್ತಾ ಇದೆಯೇನೋ. ಇನ್ನೂ ಪೂರ್ತಿ ಸ್ತೋತ್ರ ಎಲ್ಲ ಮುಗಿದ ಮೇಲೆ ತಾನೇ ಹೇಳಬೇಕು. ಆದರೆ ಇಲ್ಲೇ ಹೇಳಿಬಿಟ್ಟಿದ್ದಾರೆ ಮುಂಚೆನೇ ಸ್ವಾಮಿ ದೇಶ. ಎಲ್ಲರೂ ಹುಡುಕ್ತಾರೆ, ತಪ್ಪುಗಳನ್ನೆಲ್ಲ ಹುಡುಕ್ತಾರೆ, ಅವರೆಲ್ಲ ದೂಷಣೆ ಮಾಡ್ತಾರೆ. ಅದರಿಂದ ಪಾದುಕಾದೇವಿ ಬರ್ತಾಳಂತೆ, ನೋಡಿ ನೀವೆಲ್ಲ ದೂಷಣೆ ಮಾಡಬೇಡಿ ಈ ಥರ, ಯಾಕೆಂದರೆ ಇದು ನನ್ನ ಸ್ತೋತ್ರ ಅಂತ, ನನಗೆ ಮಾಡಿರುವಂಥ, ನಾನು ಮಾಡಿಸ್ಕೊಂಡಿರುವಂಥ ಸ್ತೋತ್ರ. ನಮ್ಮಳ್ವಾರು ಹೇಳ್ತಾರೋ ಇಲ್ವೋ, ನಾನೇನು ಕವಿ ಅಲ್ಲ, ನನ್ನನ್ನು ತಾನೇ ಕವಿಯಾಗಿ ಬಂದು ಅವನು ಮಾಡಿಸ್ಕೊತಾ ಇದ್ದಾನೆ ಅಂತ. ಇಲ್ಲ, ಅದನ್ನೇ ಹೇಳ್ತಾರೆ, ಈ ಸ್ತೋತ್ರವನ್ನು ಆಕರ್ಣಯತ ಕೇಳುತ್ತಿರುವ ದುರ್ಜನಾನ, ಕೆಟ್ಟ ಜನರ ಅಚಮತ್ಕಾರ ವಚಾಂಸಿ ದೂಷಣೆಯ ಮಾತುಗಳನ್ನು ಮಂಜುನಾದೈಹಿ ಅವಧೀರಯಸೀವ, ನೀನು ತಿರಸ್ಕಾರ ಮಾಡ್ತಾ ಇದೆಯಾ ಅಂತ. ಅವಧೀರಯಸಿ ಅಂದರೆ ತಿರಸ್ಕಾರ, ಆ ಧ್ವನಿಗಳಿಂದ ಅವಧೀರಯಸೀವ ತಡಿತಾ ಇದ್ದ ಪಾದುಕಾದೇವಿ, ದೂಷಣೆ ಮಾಡಬೇಡಿ ಅಂತ. ಅರ್ಥ ಆಯ್ತಾ? ಸೊ ಕೆಟ್ಟ ಜನರು, ನೀವು ಎಲ್ಲಿ ಹೋದಾಗ್ಲೂ ಪರಮಾತ್ಮನ ಉತ್ಸವದಲ್ಲಿ ಯಾರ್ಯಾರು ಏನು ಹೇಳಿದ್ರು, ಯಾರು ತಡೀತಾರೆ, ಪಾದುಕಾದೇವಿ ತಡೆದು ಬಿಡ್ತಾಳೆ. ಸೊ ನೀವು ಕೇಳಿಸ್ಕೋಬೇಡಿ ಅಂತ ಅರ್ಥ. ನೀವು ಕೇಳಿಸ್ಕೋಬೇಡಿ, ಎಲ್ಲರೂ ಭಕ್ತರೇನೆ, ಭಾಗವತರೇನೆ, ಅವ್ರು ಮಾಡಿದ ದೂಷಣೆ ಅಲ್ಲ ಅಂತ ನಾವು ಅಂದ್ಕೋಬೇಕು. ಅವಳು ನಿವಾರಣೆ ಮಾಡಿಕೊಳ್ಳಿ, ಆದರೆ ನಾವು ಎಲ್ಲವನ್ನೂ ನಮಗೆ ಹಿತವಾದದ್ದು ಅಂತ ಅಂದ್ಕೋಬೇಕು. ವಿಹಿತೇಷು ಅಭಿವಾದನೇಷು ವೇದೈಹಿ ಗಮನೋದೀರಿತ ರತ್ನಗರ್ಭನಾದ ಮಧುರಂ ಮಧುವೈರಿಪಾದರಕ್ಷೆ ಭವತಿ ಪ್ರತ್ಯಭಿವಾದನಂ ವಿದತ್. ಈಗ ಇದರಲ್ಲಿ ಪ್ರತಿವಾದನ, ಅಭಿವಾದನ ಮಾಡಿದ ತಕ್ಷಣ ಪ್ರತಿವಾದನ ಮಾಡಬೇಕು. ನಾನು ಹೇಳಿದೆ ಅಲ್ವಾ, ಯಾರು ಪ್ರತಿವಾದನ ಅಂದರೆ ಅವರಿಗೆ ಆಶೀರ್ವಾದ, ಪ್ರತಿವಾದನ ಇವ್ರು ಮಾಡಬೇಕು, ಅವ್ರಿಗೆ ಹೋಗಿ ಅಭಿವಾದನ ಮಾಡಬೇಕು, ನಾನು ಇಂಥವನು ನಾನು ಅಂಥವನು. ಸ್ತ್ರೀಗಳಿಗೆ ಅಭಿವಾದನ ಇಲ್ಲ, ನಮಸ್ಕಾರ ಮಾಡ್ತಾರೆ.
ಅದರಿಂದ ಅವರು ಆಶೀರ್ವಾದ ಮಾಡ್ತಾರೆ ಬೇರೆ ತರಹ. ಆದರೆ ಯಾವ ರೀತಿಯ ಅಭಿವಾದನೆ ಮಾಡಬೇಕು, ಪ್ರತ್ಯಭಿವಾದನೆ ಮಾಡೋದಕ್ಕೆ ಯಾರಿಗೆ ಅರ್ಹತೆ ಉಂಟೋ ಅವರಿಗೆ ಅಭಿವಾದನೆ ಮಾಡಬೇಕು. ಅರ್ಹತೆ ಇಲ್ಲದವರಿಗೆ, ಅಧಿಕಾರಿಗಳಲ್ಲದರಿಗೆ ಅಭಿಮಾನ ಇಲ್ಲ, ನಮಸ್ಕಾರ ಮಾಡೋದು ದೊಡ್ಡವರು. ಅದಕ್ಕೋಸ್ಕರ ಸ್ತ್ರೀಗಳಿಗೆ ಅಭಿವಾದನೆ ಇಲ್ಲ ಅಂತ ಹೇಳಿಬಿಟ್ರು. ಇದೆಲ್ಲ ಅರ್ಥ ಆಗಲ್ವಲ್ಲ ಅಂತ. ಅಭಿವಾದನೆ ಇಲ್ಲ, ಸನ್ಯಾಸಿಗಳಿಗೂ ಇಲ್ಲ, ಅಭಿವಾದನೆ ಇಲ್ಲ, ನಮಸ್ಕಾರ ಮಾಡ್ತಾ ಇರಬೇಕಷ್ಟೆ. ಅವ್ರು ಅಭಿವಾದನೆ ಮಾಡಬೇಕಾದ್ರೆ ಹಿಂಗೆ ಕಿವಿ ಮುಚ್ಕೊಂಡು ಮೆತ್ಗೆ ಹೇಳ್ಕೊತಾರೆ. ಯಾರಿಗೆ ಮಾಡಬೇಕಾದ್ರೂ ಸನ್ಯಾಸಿಗಳಿಗೆ ಬಿಟ್ಟು, ಬೇರೆ ಆಚಾರ್ಯ ಗುರುಗಳಿಗೆ ಎಲ್ಲರಿಗೂ ಅವ್ರು ಮಾಡಲೇಬೇಕು. ಅವ್ರ ಅಭಿವಾದನೆ ಮಾಡಿದಾಗ ಅವರು ಪ್ರತ್ಯಭಿವಾದನೆ ಮಾಡಬೇಕು. ಅದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ಸ್ವಾಮಿ ದೇಶಿಕರು. ಈಗ ಮಧುವೈರಿ ಪಾದರಕ್ಷೆ, ಮಧುಕೈಟವರಿಗೆ ವೈರಿಯಾದಂಥ, ಅಂದರೆ ಅವರನ್ನು ಸಂಹಾರ ಮಾಡಿದಂತಹ ಮಧುಸೂದನನ ಪಾದರಕ್ಷೆಗೆ ಗಮನ ಉದೀರಿತ, ಸಂಚಾರ ಮಾಡಬೇಕಾದ್ರೆ ಪರಮಾತ್ಮನನ್ನು ನೀವು ಕರ್ಕೊಂಡು ಬರಬೇಕಾದ್ರೆ ಅವಾಗೇನುಂಟಾಗತ್ತೆ? ಶಬ್ದ ಉಂಟಾಗತ್ತೆ. ಗರ್ಭರತ್ನ, ನಿನ್ನ ಗರ್ಭದಲ್ಲಿ ಇರುವಂಥ ರತ್ನಗಳ ಸಂಘರ್ಷಣೆಯಿಂದ ಉಂಟಾಗುವಂಥ ನಾದ, ಅದು ಭವತಿ ವೇದೈಹಿ ಅಭಿವಾದನೇಶು. ಈಗ ಋಕ್ ವೇದಗಳಲ್ಲಿ, 4 ವೇದಗಳಲ್ಲೂ ಏನಂತ ಹೇಳಿದ್ದಾರೆ? ಅಭಿವಾದನೇಶು. ಅಭಿವಾದನ ಅಂದರೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಇಂಥವನು ಅಂತ ಹೇಳ್ಕೊಳ್ಳೋದು. ಇಂಥವನು ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಹೇಳಿದಾಗ ಪ್ರತ್ಯಭಿವಾದನ ಮಾಡಬೇಕು. ವೇದಗಳೆಲ್ಲ ಹೇಳುತ್ತೆ ನಾನು ಸಾಮವೇದ ಮಾಡ್ತಾ ಇದ್ದೀನಿ ಅಂತ. ಈಗ ಪ್ರತಿವಾದನ ಮಾಡಬೇಕಲ್ಲ, ಅವಳು ಮಾಡ್ತಾಳಂತೆ. ಯಾವುದರಿಂದ? ತನ್ನ ಗೆಜ್ಜೆಯ ನಾದದಿಂದ ಅಭಿವಾದನೆ ಮಾಡಿದ್ದಕ್ಕೆ ಪ್ರತ್ಯಭಿವಾದನೆ ಅಂತ ಹೇಳಿ. ಅಭಿವಾದನೇಶು ವಿಹಿತೇಶು ಹೇಳಿದಾಗ ಮಧುರಂ ಪ್ರತ್ಯಭಿವಾದನಂ, ನೀನು ಮಧುರವಾಗಿ ಪ್ರತ್ಯಭಿವಾದನವನ್ನು ಮಾಡ್ತಾ ಇದೆಯೇನೋ ಅಂತ ಜಣ್ 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 ಅಂತ ಸೌಂಡ್ ಬರುತ್ತೆ. ಅದು ಹೇಗಿದೆ ಏನಂತ ಹೇಳು? ಅವ್ರು ಏನಂತ ಹೇಳ್ತಾರೆ? ಆಯುಷ್ಮಂತಾನಾಗಿರು ಅಂತ ಹೇಳ್ತಾರೆ. ದೀರ್ಘಾಯುಷ್ಮಾನ್ ಭವ ಅಂತ. ನಮಗೆಲ್ಲ ಅಧಿಕಾರನೇ ಇಲ್ವಂತ ಹೇಳೋಕ್ಕೆ. ಚೆನ್ನಾಗಿರುವಂಥ, ಪಲ್ಲಾಂಡಾಗಿರುವಂಥ, ಸೌಮ್ಯನಾಗಿರು, ಆಯುಷ್ಮಂತನಾಗಿರು, ಒಳ್ಳೆಯ ಯಶಸ್ಸು ಉಂಟಾಗಲಿ, ಅದೆಲ್ಲ ಹೇಳ್ತಾರೆ. ಅದರಿಂದ ಆ ಮಾತುಗಳನ್ನೆಲ್ಲ ನೀನು ಹೇಳ್ತಾ ಇದೆಯೇನೋ ಅಂತ ಹೇಳಿ. ಈಗ ವೇದ ಮಂತ್ರ ಯಾರಿಂದ ಬರುತ್ತೆ? ವೇದ ಹೇಳ್ತಾ ಇರೋರಲ್ವಾ, ಅವರು ಅಭಿವಾದನೆ ಮಾಡ್ತಾ ಇದ್ದಾರೆ, ಪ್ರತ್ಯಭಿವಾದನ ಅಂತ. ಅದನ್ನು ಅಲ್ಲಿ ಎಷ್ಟು ಚೆನ್ನಾಗಿದೆನು. ಅದರಿಂದ ಯಾವ ಶಬ್ದ ಬಂದರೂ ಅಲ್ಲಿಗೆ ಅನ್ವಯಿಸುವಂತಹ ಶಕ್ತಿ ಸ್ವಾಮಿ ದೇಶಿಕರಿಗುಂಟು. ಏನಾದರೂ ಆಗಲಿ, ಎಂಥ ಚಿಕ್ಕ ವಿಚಾರನೂ ಅಲ್ಲಿ. ವಿಹಿತೇಷು ಅಭಿವಾದನೇಷು ವೇದೈಹಿ ಕವನೋದೀರಿತ ರತ್ನಗರ್ಭನಾದ ಮಧುರಂ ಮಧುವೈರಿ ಪಾದರಕ್ಷೆ ಭವತಿ ಪ್ರತ್ಯಭಿವಾದನಂ ವಿಧತ್ತೆ. ಪ್ರತ್ಯಭಿವಾದನವನ್ನು ಮಾಡ್ತೀಯಾ ನೀನು ಅಂತ ಹೇಳಿಬಿಟ್ಟು, ಅಮ್ಮ ಪಾದುಕೆ ನಿನ್ನ ಧ್ವನಿ ಕೇಳಿದರೆ, ನಿನ್ನನ್ನು ವೇದಗಳು ಮೇಲೆ ಹೇಳಿದಂತೆ ನಮಸ್ಕಾರ ಮಾಡಿದರೆ ನೀನು ಪ್ರತ್ಯಭಿವಾದನವನ್ನು ಮಧುರನಾದದಿಂದ ಮಾಡಲೇಬೇಕಲ್ಲ, ಮಾಡದೇ ಇದ್ದರೆ ತಪ್ಪು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳಿದೆಯೇನೋ ಅಂತ. ಅದಕ್ಕೆ ಸ್ವದತೆ ಕಿಮಿಗೈವ ರಂಗನಾಥಗ ಮಯಿ ತಿಷ್ಠನ್ ಯದಿ ವಾ ಪದೇ ಪರಸ್ಮಿನ್ ಇತಿ ಪೃಚ್ಛಸಿ ದೇವಿ ನೋ ನಮಸ್ಮಾನ್ ಮಧುರೈಸ್ತ್ವಂ ಮಣಿ ಪಾದುಕೆ ನಿನಾದೈ. ಈಗ ಧ್ವನಿ ಎಲ್ಲ ಧ್ವನಿನೇ, ಇದರಲ್ಲಿ ಬೇರೆ ವಿಷಯನೇ ಇಲ್ಲ. ಧ್ವನಿ ಎಲ್ಲಿಂದ ಬರುತ್ತೆ? ಆ ಘರ್ಷಣೆಯಿಂದ ಅಥವಾ ಗೆಜ್ಜೆಯಿಂದ ಬರುವಂಥ ನಾದ. ಈಗ ನಾವು ಹೇಗಿದೆ ಅಂತಂದರೆ, ಇಲ್ಲಿ ಗೆಜ್ಜೆ ಹಾಕದೇ ಇದ್ರೂ ಶಟಾರಿನಲ್ಲಿ ನಮ್ಮನೆಯಲ್ಲೆಲ್ಲ ಒಂದು ಕೊಡಗಳು ಇರ್ತಾಯಿತ್ತು. ಆ ಕೊಡದಲ್ಲಿ ಆ ಕಂಠದಲ್ಲಿ ಕಲ್ಲು ಹಾಕಿರೋರು. ಕೊಡ ಯಾರಾದರೂ ಎತ್ತಿದ ತಕ್ಷಣ ಗಂಡ ಅನ್ಬೇಕು. ಚೊಂಬೆತ್ಕೊಂಡು ಹೋದರೆ ಕಳ್ಳರು ಬಂದು ತಗೊಂಡು ಏನಮ್ಮ ಉಷಾ? ಇದು ಮಧುಕೈಟ ಬರೋದ್ರಿಂದ ಇದು ಕೃಷ್ಣನಿಗೂ ಹೋಲುತ್ತಾ? ಇಲ್ಲ, ಮಧುಕೈಟವರು ಶ್ರೀ ವಿಷ್ಣು ನಾರಾಯಣನ ಅವತಾರ, ಕೃಷ್ಣನಿಗೆ ಸಂಬಂಧ ಇಲ್ಲ. ಕೃಷ್ಣನಿಗೆ ಮಧುಸೂದನ ಸುಮ್ಮನೆ ಅವ್ರಿಗೆಲ್ಲನೂ ಹೇಳ್ಬೋದು, ನಾರಾಯಣ ಆದ್ದರಿಂದ. ಆದರೆ ಕೃಷ್ಣ ಮಾಡಲಿಲ್ಲ ಮಧುಸೂದನ ಇದನ್ನು.
ಅದು ಬರ್ಕೋತಾ ಇದ್ನಲ್ಲ ಅದಕ್ಕೆ. ಇಲ್ಲ 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 ಕೃಷ್ಣ ಮಧುವೈರಿ ಪಾದರೆ ಇಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಇದು. ಅದೇ ಚಲೋ. ಅದೇ ಹೇಳ್ತಾ ಇದ್ನಲ್ಲ, ಆ ಥರ ಆ ಕಂಠದಲ್ಲೇ ಹಾಕಿಸ್ತಾ ಇದ್ರು. ಆಮ ಈಗ ಗೆಜ್ಜೆ ಏನು ಹಾಕಿದ್ದಾರೆ ಕೆಲವಲ್ಲಿ ಜನ್ ಅನ್ನುತ್ತೆ, ಆದರೆ ಆ ಕಂಠದಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ, ಸೌಂಡ್ ಜಾಸ್ತಿ ಬರುತ್ತೆ. ಆಮ ಎತ್ಕೊಂಡ ತಕ್ಷಣ ಜಣ್ಣ ತಲೆ ಮೇಲೆ ನೇತೆ ಕೊಯ್ಲು ಅದೇ ಆಚೆ. ಆಗುತ್ತೆ. ನೋಡಿದ್ರೆ ಅದನ್ನೇ ಹೇಳಿದ್ದಾರೆ. ಆ ನಾದವನ್ನು ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ ಶ್ಲೋಕಕ್ಕೆ. ಓ ಪಾದುಕೆ, ಅಮ್ಮ ಪಾದುಕಾದೇವಿ, ನಿನ್ನ ಈ ಧ್ವನಿ ಕೇಳಿದಾಗ ನನಗೇನು ಅನಿಸುತ್ತೆ ಗೊತ್ತಾ, ನಮ್ಮನ್ನು ಕೇಳ್ತಾ ಇದ್ದಾಳೇನೋ ಕ್ವಶನ್ ಅಂತೆ. ನಮ್ಮನ್ನು ಕೇಳ್ತಾ ಇದ್ದಾಳಂತೆ. ಏನಂತ ಕೇಳ್ತಾಳಂತೆ, ಏನು ಇಹೈವ, ಈ ರಂಗವಿಮಾನದಲ್ಲಿ ಇರ್ತಾನಲ್ಲ ರಂಗನಾಥ, ಅವನು ನಿಮಗೇನಾದರೂ ಸ್ವದತೆ ಕಿಂ, ನಿಮಗೇನಾದರೂ ಅವನು ಪ್ರಿಯನಾ ಅಂತ ಕೇಳ್ತಾಳಂತೆ. ಈ ರಂಗವಿಮಾನದಲ್ಲಿದ್ದಾನ ಅವನು ನಿಮ್ಗೆ ಇಷ್ಟನಾ ಅಂತ ಕೇಳ್ತಾಳಂತೆ. ಆಮೇಲೆ ಯದಿವಾ ಅಥವಾ ಮೈತಿಷ್ಟನ್ ಸ್ವದತೇತಿ, ನನ್ನ ಮೇಲೆ ನಿಂತ್ಕೊಂಡಿದ್ದಾನಲ್ಲ ಅವನೇನಾದರೂ ನಿಮ್ಗೆ ಇಷ್ಟನಾ, ವಿಮಾನದಲ್ಲಿರುವಂಥ ಮಲಗಿರುವಂಥವನು ಇಷ್ಟನಾ, ಅಥವಾ ಆ ಸಂಚಾರದಲ್ಲಿ ಬರುವಂಥ ನನ್ನನ್ನು ಧರಿಸ್ಕೊಂಡು ಬಂದಿದ್ದಾನಲ್ಲ ಅವನು ನಿಮಗೆ ಉತ್ಸುರಿಷ್ಮ ಅವನು ಇಷ್ಟನಾ, ಯದಿವಾ ಪ್ರಿಯ ಸ್ವದತೇತಿ, ಅವನ ಏನಾದರೂ ಯದಿವಾ ಅಥವಾ ಇನ್ನೊಂದು ಅದಿವ ಅಲ್ಲದೆ ಪರಸ್ಮಿನ್ ತಿಷ್ಟನ್, ಪರಮಪದದಲ್ಲಿ ಇದ್ದಾನಲ್ಲ ಅವನ ಯದಿವಾ ತಿಷ್ಟನ್ ಸ್ವದತೆ ಕಿಂ, ನಿಮಗೇನಾದರೂ ಅವನು ಪ್ರಿಯನಾಗಿದ್ದಾನ ಅಂತ ಹೇಳಿ. ಇತಿ ತ್ವಂ ಮಧುರೈಹಿ ನಿನಾದೈ, ಈ ಥರ ಕೇಳ್ತಾ ಇದ್ದಾರೆ. ನಾವು ಕೇಳ್ತೀವ, ನೀವು ಚೆನ್ನಾಗಿದ್ದೀರಾ, ಅವ್ರು ಅಲ್ಲಿದ್ದಾರ, ಇವಾಗ ಎಲ್ಲಿದ್ದೀರಾ ನಿಧಾನಕ್ಕೆ ಕೇಳಲ್ವ, ವಿಚಾರಿಸಲ್ವ ಕ್ಷೇಮ. ಹಾಗೆ ನಿಮಗೆ ಮೂಲ ರಂಗನಾಥ ಶೇಷಶಾಹಿ ನಿಮಗೆ ಇಷ್ಟನಾ, ಪ್ರಿಯವಾಗಿದ್ದಾನ, ಅಥವಾ ನನ್ನ ಮೇಲೆ ಹಾಕ್ಕೊಂಡು ಸಂಚಾರ ಮಾಡೋಕ್ಕೆ ಬರ್ತಾನಲ್ಲ ನಮ್ಮ ಪೆರುಮಾಳ್, ಅವನೇನಾದರೂ ನಮ್ಮ ಪೆರುಮಾಳ್ ಇಷ್ಟನಾ, ಅಥವಾ ಪರಮಪದನಾಥ ಇಷ್ಟನಾ, ಎಲ್ಲ ಒಂದೇ. ಆದರೆ ಪ್ರಿಯವಾದವ್ರು ಇರ್ತಾರೋ ಇಲ್ಲಪ್ಪ, ನೀನು ಅದು ಹಾಕ್ಕೊಂಡ್ರೆ ಚೆನ್ನಾಗಿಲ್ಲ, ನೀ ಅದು ಹಾಕ್ಕೊಂಡ್ರೆ ಚೆನ್ನಾಗಿದೆಯಾ ಅಂತ ಹೇಳಲ್ವಾ, ಆ ಥರ ನೀನು ಅಲ್ಲಿದ್ದರೆ ಮೂಲ ಪ್ರಕೃತಿ ಆಗಿರುವಂತಹ ಆದಿಮೂಲನಾದ ಪರಮಪದನಾಥನ, ಅಥವಾ ವೈಕುಂಠದಿಂದ ಬಿಟ್ಟು ಬಂದ ಅರ್ಚಾರೂಪದಲ್ಲಿ ಪರಮಪದದಲ್ಲಿ ಬಂದಿರುವಂಥ ರಂಗನಾಥನ, ಅಥವಾ ನಂಬೆರುಮಾಳ ಅಂತ ಪೃಚ್ಛಸೀವ ವದಸೀವ. ಅದಕ್ಕೆ ಕೇಳ್ತಾರೆ, ಚೆನ್ನಾಗಿದೆಯಾ, ಏನು ಚೆನ್ನಾಗಿದೆ, ಯಾವುದು ಚೆನ್ನಾಗಿದೆ, ಪರಮಾತ್ಮನ ಯಾವ ರೂಪ ಚೆನ್ನಾಗಿದೆ ಅಂತ ಕೇಳೋದು, ಅದು ಅಂತ ಇಲ್ಲಿ ಕೇಳುವಂತಿದೆ ನಿನ್ನ ಮಂಜುನಾದ ಅಂತ. ಅವರೋಧಗತಸ್ಯ ರಂಗಭರ್ತುಹು ಗತಿಷು ವ್ಯಂಜಿತ ರತ್ನಗರ್ಭನಾದ ಪ್ರತಿಸಂಲಪಸೀವ ಪಾದುಕೆ ತ್ವಂ ಕಮಲಾನೂಪುರ ಮಂಜು ಸಿಂಜಿನಾದಂ. ಈಗ ಮೊದಲು ಏನು ಮಾಡ್ತಾನೆ ಪರಮಾತ್ಮ, ತಾಯಾರು ಇಬ್ಬರು ಇರ್ತಾರಲ್ವ, ಅದು ಅಂತಃಪುರ. ಈಗ ಉತ್ಸವಗಳೆಲ್ಲ ಆದಾಗ ಏನು ಮಾಡ್ತಾರೆ, ಪರಮಾತ್ಮನಿಗೆ ಅಲಂಕಾರ ಕೆಲವು ಸತಿ ಮಾಡಿಬಿಟ್ಟು ಅವನು ಒಬ್ಬ ಬರ್ತಾನೆ, ಇಬ್ಬರು ಉಭಯನಾಚಾರ ಬರೋದಿಲ್ಲ. ಆಗ ಪರಮಾತ್ಮ ಗರ್ಭಗುಡಿಯಿಂದ ಎಲ್ಲಿ ಇಟ್ಟಿರ್ತಾರೋ ಅಂತಃಪುರಕ್ಕೆ ಹೋಗ್ತಾನೆ. ಅದು ಅಂತಃಪುರ ಅಂತ ಕರೆ. ಇಲ್ಲಿ ಸ್ವಾಮಿ ದೇಶಿಕ ಒಂದು ಇದರಲ್ಲಿ ಅವರಿಬ್ಬರನ್ನು ಅಲ್ಲಿ ಬೀಜ ಮಾಡಿಸಿರ್ತಾರೆ, ಇವರನ್ನು ಬೇರೆ ವಾಹನದಲ್ಲಿ ಕರ್ಕೊಂಡು ಅಂತ ನೀವು ಇವಾಗ ಇಮ್ಯಾಜಿನ್ ಮಾಡ್ಕೋಬೇಕು. ಅಂತಃಪುರಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ, ಅವರೋಧಗತಸ್ಯ ರಂಗಭರ್ತು ಗತಿಷು ವ್ಯಂಜಿರತ್ನ ಗರ್ಭನಾದ ಪ್ರತಿ ಸಂಲಪಸೀವ. ಅಲ್ಲಿ ಆ ವೇಳೆಯಲ್ಲಿ ವ್ಯಂಜಿತ ಗರ್ಭರತ್ನಾದ ಪಾದುಕೆಯನ್ನು ತೊಗೊಂಡು ಹೋಗ್ತಾರೆ ಪರಮಾತ್ಮನ ಜೊತೆಯಲ್ಲಿ. ಪಾದುಕೆ ಹೋಗಲೇಬೇಕಲ್ಲ. ಹೋದಾಗ ಆ ನಾದವನ್ನು ತ್ವಂ ನೀನು ಕಮಲಾ ನೂಪುರ ಮಂಜು ನಾದದಂತೆ ಪ್ರತಿ ಸಂಲಪಸೀವ. ಅಯ್ಯೋ, ಆ ಅಂತಃಪುರದಲ್ಲಿ ಹೋಗಬೇಕಾದ್ರೆ ಇವರಿಬ್ಬರು ಇಲ್ವಲ್ಲ ಉಭಯನಾಚ್ಯಾರು ಅಂಥೇಳಿ ಇವಳು ಕಮಲಾನೂಪುರ ಸಿಂಜಿತೇವ, ಕಮಲೆ ನಡ್ಕೊಂಡು ಬಂದಾಗ ಯಾವ ರೀತಿ ಪರಮಾತ್ಮನಿಗೆ ಮಧುರವಾಗಿ ಅವಳ ಕಾಲಿನ ಗೆಜ್ಜೆಯ ಶಬ್ದ ಕೇಳಿಸಿದಾಗ ಆನಂದ ಉಂಟಾಗುತ್ತೋ ಅದು ಇಲ್ವಲ್ಲ ಇವಾಗ ಅಂತ ಇವಳು ಅನಾದವನ್ನು ಮಾಡಿ ಪರಮಾತ್ಮನಿಗೆ ನೋಡು. ಅದಕ್ಕೋಸ್ಕರ ಈ ಶಬ್ದ ಬಂತೋ, ಅವ್ರು ಎತ್ಕೊಂಡು ಹೋಗಲ್ಲ ಇರ್ತಾರೆ, ಶಬ್ದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಅದನ್ನು ಹೇಳ್ತಾರೆ. ಪಾದುಕಾದೇವಿ ಅವರೋಧಗತಸ್ಯ, ಅವರೋಧ ಅಂದರೆ ಸ್ತ್ರೀಗಳು ಅವರ ಪತ್ನಿಯರು ಇರುವಂಥ ಸ್ಥಳ ಅಂತಃಪುರ. ಅಂತಃಪುರದಲ್ಲಿರುವ ರಂಗಭರ್ತುವು ಶ್ರೀರಂಗನಾಥ ಗತಿಷು. ಗತಿಷು ಅಂದರೆ ಶ್ರೀರಂಗನಾಥ ಸಂಚಾರ ಮಾಡುವಂಥ ವೇಳೆಯಲ್ಲಿ ಇವು ಗರ್ಭ ರತ್ನ ಇರುತ್ತಲ್ಲ, ಗರ್ಭದಲ್ಲಿರುವಂಥ ರತ್ನ ಅಂದರೆ ಇಲ್ಲಿ ಕಲ್ಲು ಅಂತ ಹೇಳೋದಿಲ್ಲ, ಇವರು ರತ್ನ ಅಂತೀವಿ. ನಾವು ಕೊಡೋಕ್ಕೆಲ್ಲ ಕಲ್ಲನ್ನು ಹಾಕ್ತೀವಿ, ಅವರು ಕಲ್ಲು ಹಾಕಲ್ಲ, ಅದು ರತ್ನ ಅಂತ. ಒಳ್ಳೆಯ ರತ್ನಗಳನ್ನೇ ಒಳಗಡೆ ಹಾಕ್ತಾರೆ ಅಂತ, ಕಲ್ಲೇ ಹಾಕಿರ್ತಾರೆ, ಅದು ರತ್ನ. ಪರಮಾತ್ಮನಿಗೆಲ್ಲ ದಿವ್ಯವಾದದ್ದಲ್ವ, ಅದರಿಂದ ದಿವ್ಯವಾದ ವಸ್ತುಗಳು. ಅದರಿಂದ ಅಂತಃಪುರಕ್ಕೆ ಹೋಗ್ತಾನೆ ಪರಮಾತ್ಮ ನಿನ್ನನ್ನು ಧಾರಣೆ ಮಾಡಿಕೊಂಡು. ಆಗ ನೀನು ಶಬ್ದ ಮಾಡ್ತೀಯ, ಸಂಚಾರ ಶಬ್ದ, ಹೊರಟ ತಕ್ಷಣ ಶಬ್ದ. ಅದನ್ನು ನೋಡಿದರೆ ಏನಂತೆ, ಮಹಾಲಕ್ಷ್ಮಿಯ ನಡ್ಕೊಂಡು ಬಂದಾಗ ಕಾಲಿನ ಕಿರು ಗೆಜ್ಜೆಯ ನಾದ ಯಾವ ರೀತಿ ಮಧುರವಾಗಿರುತ್ತೋ ಆ ಥರ. ಅದಕ್ಕೆ ಸ್ವಾಮಿ ದೇಶಿಕರ ಗೋದಾಸ್ತುತಿ, ತ್ವತ್ಪ್ರೇಯಸ ಶ್ರವಣಯೋ ಅಂತ ಒಂದು ಶ್ಲೋಕ ಗೋದಾಸ್ತುತಿ. ಅಮೃತಾಯಮಾನಾಂ ತುಲ್ಯಾಂ ತ್ವದೀಯ ಮಣಿನೂಪುರ ಸಿಂಚಿತಾನಾಂ ಗೋದೇ ತ್ವಮೇವ ಅಂತ ಹೇಳ್ತಾರೆ. ಆ ಥರ ನನ್ನಲ್ಲೂ ಉಂಟಾಗಲಿ. ಪರಮಾತ್ಮನಿಗೆ ಯಾವ ರೀತಿ ನಿನ್ನ ಕಾಲಿನ ಗೆಜ್ಜೆಯ ನಾದ ಮಧುರವಾಗಿರುತ್ತೋ ಆ ರೀತಿ ನಾನು ಮಾಡ್ತಾ ಇರುವಂಥ ಈ ಸ್ತೋತ್ರವು ಪರಮಾತ್ಮನಿಗೆ ಕರ್ಣಾಮೃತವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಲ್ಲಿ ಗೋದಾದೇವಿ ಅದೇ ತಾನೇ ವಾಕ್ ಚಾತುರ್ಯ ಕೊಡುವಂಥವು. ಅಲ್ಲಿ ಕಾಲಿನ ಗೆಜ್ಜೆ ಇರುತ್ತಲ್ಲ, ಅದೇನಾದರೂ ಅದಿಲ್ವಲ್ಲ ಅಂತ ನೀನು ಅದನ್ನು ಮಾಡ್ತಾ ಇದೆಯೇನೋ ಅನ್ನುವಂತಿದೆ. ಕಮಲಾನೇ ನಡ್ಕೊಂಡು ಬಂದ್ಲೇನೋ, ಆ ನಾದವನ್ನು ಪರಮಾತ್ಮನಿಗೆ ಕೇಳಿಸ್ತಾ ಇದ್ದಾಳೇನು. ಪರಮಾತ್ಮ ಪಾದುಕೆ ಧರಿಸಿ ಅಂತಃಪುರಕ್ಕೆ ದಯಮಾಡಿಸಿದರೆ ಮಹಾಲಕ್ಷ್ಮಿ ಎದುರುಗೊಳ್ಳಕ್ಕೆ ಬರ್ತಾಳಲ್ಲ, ಆ ಬರುವಂಥ ನಾದ ನೀನೇ ಮಾಡ್ತಾ ಇದೆಯೇನೋ. ಇವು ಸಜ್ಜಾರ ಹೊರಟು ಬಿಡಿದಾನಲ್ಲ ಅದು ಅಂತ ಇಲ್ಲಿ ಹೇಳಿದ್ರು. ಪಾದುಕೆ ತ್ವಂ ಕಮಲಾನೂಪುರ ಮಂಜು, ನೂಪುರ ಅಂದರೆ ಗೆಜ್ಜೆ, ಸಿಂಜಿ ತಾನ ಮರುವಿಚ್ಚರಣಾರವಿಂದ ರೂಪಂ ಮಹಿತಾನಂದಮವಾಪ್ಯ ಪೂರುಷಾರ್ಥಂ ಅನಗೈಹಿ ಮಣಿಪಾದುಕೆ ನಿನಾದೈಹಿ ಅಹಮನ್ನಾದ ಇತೀವ ಗಾಯಸಿತ್ವಂ. ಅವಳು ಹೇಳ್ತಾ ಇರೋದು ಅಹಮನ್ನಾದೋ ಅಂತ ಸಾಮಗಾನ. ಈ ಅಹಮನ್ನಾದ ಎಲ್ಲಿ ಹೇಳ್ತಾರೆ? ಪರಮಪದದಲ್ಲಿ. ಯಾರು? ನಿತ್ಯ ಸೂರಿಗಳು, ಮುಕ್ತರು. ಅವರು ಬೇರೆ ಇಲ್ಲವೇ ಇಲ್ಲ. ಅವರೇನು ಹೇಳ್ತಾರೆ? ನಾನು ನಿನಗೆ ಭೋಗ್ಯ, ನೀನು ನನಗೆ ಅನ್ನ. ಪರಮಾತ್ಮನಿಗೆ ಇವರು ಅನ್ನ ಅಂದರೆ ಭೋಗ್ಯತಮವಾದದ್ದು ಅಂತ ಅರ್ಥ. ಇವರಿಗೆ ಪರಮಾತ್ಮ. ಇವರು ಹೇಳ್ಕೊಳ್ತಾರೆ ನಾನು ನಿನಗೆ ಅನ್ನ, ನಾನು ಅಂತ ಹೋಗ್ತಾರೆ ಪರಮಾತ್ಮ. ನಾನೇ ಬಂದಿದ್ದೀನಿ ಅಹಮನ್. ಯಾಕೆ ಅಹಂ ಬಂತಲ್ಲಿ? ಅಲ್ಲೂ ಉಂಟಾದರೂ ಉಂಟಲ್ವ, ಕೈಂಕರ್ಯ ಕೊಟ್ಟಿದ್ದಾನಲ್ಲ. ಸೊ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಮುರವಿಶ್ಚರಣಾರವಿಂದ ರೂಪಂ ಮಣಿಪಾದುಕೆ, ನವರತ್ನಮಯವಾದಂಥ ಮಣಿ ಅಂದರೆ ರತ್ನಮಯ ಪಾದುಕೆಯೇ. ತ್ವಂ ನೀನು ಮುರವಿಶ್ಚರಣಾರವಿಂದ. ಮುರವಿ ಅಂದರೆ ಮುರಾಸುರ ಕೃಷ್ಣ, ಉಷಾ. ಮುರಾಸುರನನ್ನು ಕೊಂದವ ಅಂದರೆ ಆ ಥರ ಎಲ್ಲ ಶ್ಲೋಕದಲ್ಲೂ ಕೃಷ್ಣನನ್ನು ಕರ್ಕೊಂಡು ಬರ್ಬೋದು. ಇಲ್ಲಿ ಮುರಬಿಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಮುರಾಸುರನನ್ನು ಸಂಹಾರ ಮಾಡಿದಂಥವನು ಕೃಷ್ಣ, ಮಧುಕೈಟಭರನಲ್ಲ, ಮುರಾಸುರನನ್ನು. ಅದರಿಂದ ನೀನು ಸುಂದರವಾದ ಪದ್ಮದಂತೆ ಇರುವಂಥ, ತಾವರೆ ಹೂವಿನಂತೆ ಇರುವಂಥ ಅವನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂಥವಳು. ಅದನ್ನು ಕೊಂಡಾಡ್ತಾರೆ. ಆನಂದಂ ಪುರುಷಾರ್ಥಂ. ಯಾವಾಗ ನೀನು ಸಂಚಾರದಲ್ಲಿ ಕರ್ಕೊಂಡು ಬರ್ತೀಯೋ ಪರಮಾತ್ಮನನ್ನು, ಆಗ ಎಲ್ರಿಗೂ ಆನಂದವನ್ನು ಕೊಡ್ತೀಯ. ಪರಮಾನಂದ ಉಂಟಾಗತ್ತೆ. ಮತ್ತು ಏನನ್ನು ಕೊಡುತ್ತೆ? ಪುರುಷಾರ್ಥಂ. ನಾವೆಲ್ಲ ಯಾವುದಾದ್ರೂ ಪ್ರಯೋಜನಕ್ಕೆ ತಾನೇ ಪರಮಾತ್ಮನ ಹತ್ರ ಹೋಗೋದು. ಇಲ್ಲ ಧರ್ಮ ಕೇಳ್ತೀವಿ, ಅರ್ಥ ಕೇಳ್ತೀವಿ. ಧರ್ಮ ಯಾರೂ ಕೇಳಲ್ಲ. ಬರೀ ಅಧರ್ಮವನ್ನೇ ಮಾಡೋದ್ರಿಂದ ಧರ್ಮ ಕೇಳೋದು. ಅರ್ಥ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾರು ನಿಯಮದಿಂದ ಅರ್ಥವನ್ನು ಸಂಪಾದನೆ ಮಾಡ್ತಾರೋ ಅವ್ರು ಪರವಾಗಿಲ್ಲ. ಮಿಕ್ಕಿದವರು ಅಧರ್ಮ ಸಂಪಾದನೆಯೇ ಅನರ್ಥ, ಧರ್ಮ ಸಂಪಾದನೆ ಅರ್ಥ, ಇದು ಅನರ್ಥ. ಕೊಡ್ತಾಳೆ, ಏನು ಕೇಳಿದ್ರು ಕೊಡ್ತಾಳೆ, ಕೊಡದೇ ಇರೋದಿಲ್ಲ. ಆದರೆ ನಾವೇನು ಕೇಳಬೇಕು? ಯಾವ ಪುರುಷಾರ್ಥವನ್ನು ಕೇಳಬೇಕಾಗಿಲ್ಲ, ನೀನೇ ಬೇಕು ಅಷ್ಟೆ. ಭಗವಲ್ಲಾಭಾರ್ಥಿ ಆಗಬೇಕು.
ಅದನ್ನೆಲ್ಲ ಪಡ್ಕೊಳ್ತಾರೆ, ಕೇಳ್ದೇನೆ ಪಡ್ಕೊಳ್ತಾರೆ ಅಂತಾರೆ ಇದರಲ್ಲಿ. ಎಲ್ಲರೂ ಎಲ್ಲ ಪುರುಷಾರ್ಥವನ್ನು ಅನಘೈಹಿ ದೋಷವಿಲ್ಲದ, ಅನಘ ಅಂದರೆ ಪಾಪ ಇಲ್ಲದ, ದೋಷವಿಲ್ಲದ, ನಿನಾದೈಹಿ ಶಬ್ದಗಳಿಂದ, ಅಹಮನ್ನಾದ ಇತಿ ನಾನು ಅಹಮನ್ನಾದ, ನನಗೆ ಪರಮಾತ್ಮನೇ ಭೋಗ್ಯ, ಅವನನ್ನು ನಾನು ಅನುಭವಿಸ್ತೀನಿ. ಅದು ಭೋಗತಮವಾದ ವಸ್ತು ಜೀವಾತ್ಮನಿಗೆ ಪರಮಾತ್ಮ, ಪರಮಾತ್ಮನಿಗೆ ಜೀವಾತ್ಮ. ಅದನ್ನು ಇಲ್ಲಿ ಸಾಮವೇದದಲ್ಲಿ ಅಹಮನ್ನಾದೋ ಅಂತ ಬರುತ್ತೆ, ಎಲ್ಲ ವೇದದಲ್ಲೂ ಬರುತ್ತೆ. ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಹ ಅಂತ ಹೇಳುವಂಥದ್ದು. ಪರಮಾತ್ಮನನ್ನು ಹೊಂದಿ ಅವರು ಗಾನ ಮಾಡ್ತಾ ಇರ್ತಾರೆ. ಆದರೆ ಅವರ ಅನುಭವ ಏನು? ನಿಜವಾಗ್ಲೂ ಅದನ್ನು ತಿನ್ನೋದು ಅಂತಲ್ಲ, ಅನುಭವಿಸಿದ್ದು. ಈಗ ಪರಮಾತ್ಮನನ್ನು ಇವಾಗ ನೀವು ಕಣ್ಣಿನಿಂದ ನೋಡ್ತೀರಾ ಅಂದ್ಕೊಳ್ಳಿ, ಕಣ್ಣಿಂದ ನೋಡಿದ್ರೆ ತಿನ್ನೋದಾ? ಅನುಭವಿಸಿದ್ದು. ಆದರೆ ಕಣ್ಣಿನಿಂದ ನೋಡಿದ್ರೆ ಎಲ್ಲನೂ ತಿಂದಂತೆ ಅಂತಾರೆ, ತಿಂದಂತೆ. ಅದರಿಂದ ನಿತ್ಯ ಸೂರಿಗಳಿಗೂ ಮಿಟಿಕಿಸೋದು ಇಲ್ವಲ್ಲ ನಿಮಿಷರು. ಅದರಿಂದ ಯಾವಾಗಲೂ ಅವನನ್ನು ನೋಡಿ ದರ್ಶನದಿಂದಲೇ ಅನುಭವಿಸ್ತಾ ಇದ್ದ ಅದೇ ಅನುಭವ, ಅದೇ ಆನಂದ. ನೀ ನನ್ನನ್ನು ನೋಡಿ ನನ್ನ ಮಗು ಬಂದುಬಿಡ್ತು ಅಂತ ನೀನು ಸಂತೋಷವಾಗಿ ನನ್ನನ್ನು ಅಂದ್ಕೊಳ್ತೀಯ, ಅನುಭವಿಸ್ಕೊಳ್ತೀಯ. ಮಕ್ಕಳೆಲ್ಲ ಬಂದುಬಿಟ್ರಲ್ಲ ಅಂತ ಪರಮಾತ್ಮನಿಗೆ ಖುಷಿ. ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ರಂಗನಾಥ ಕಡೆಯವರೆಗೂ ಇರ್ತಾನಂತೆ, ಕಡೇ ಚೇತನ ಮುಕ್ತಿ ಪಡ್ಕೋವರೆಗೂ ರಂಗನಾಥ ಇರ್ತಾನೆ ಅಂತ. ಅದಕ್ಕೆ ಕಲಿಯುಗದಲ್ಲಿ ಶ್ರೀನಿವಾಸ ಮಾತ್ರ, ರಂಗನಾಥ ಯಾವಾಗಲೂ. ಅದಕ್ಕೆ ಬಂದುಬಿಟ್ಟಿದ್ದಾನಲ್ಲ ಸತ್ಯಲೋಕದಿಂದ, ಇಲ್ಲೇ ಇರ್ತಾನೆ. ಎಲ್ಲಿವರೆಗೆ? ಎಲ್ಲ ಜೀವಾತ್ಮರನ್ನು ಏರಿಸಿ ವೈಕುಂಠಕ್ಕೆ ಕರ್ಕೊಂಡು. ಅವಾಗೇನಾಗಿದೆ, ಇದೇ ವೈಕುಂಠ ಆಗಬೇಕಷ್ಟೆ, ಬೇರೆ ಏನಿಲ್ಲ. ಪ್ರಪಂಚವೇ ವೈಕುಂಠ. ಆವಾಗ ಲೀಲಾ ವಿಭೂತಿ ಇಲ್ವಾ ಅಂದರು, ಅದು ಇದ್ದೇ ಇರುತ್ತೆ. ಪರಮಾತ್ಮನಿಗೆ ಲೀಲೆ ಮಾಡಬೇಕು. ವರವಿಶ್ಚರಣ. ಅದಕ್ಕೆ ಅವ್ರು ಹೇಳ್ತಾರೆ ಅನುಭವ ಅಹಂ ಅನ್ನಾದ ಇತಿ. ಅಹಂ ಅನ್ನಾದ ಇತಿ ಏನಂತ ಹೇಳಿದರೆ, ಇತಿ ಇವ ಗಾಯಸಿತ್ವ. ಅದನ್ನು ಹೇಳ್ತಾ ಇದೆಯೇನೋ ನೀನು, ಇದೆ ಗಾಯಸಿತ್ವ, ಗಾಯಸಿತ್ವ. ಅದರಿಂದ ಆ ಪ್ರಯೋಜನವನ್ನು ಹೊಂದಿ ಯಾವ ರೀತಿ ಬದ್ಧರುಗಳು ಮುಕ್ತರಾಗಿ ನಿತ್ಯ ಲೋಕದಲ್ಲಿ ನಿತ್ಯ ಸೂರಿಗಳ ಜೊತೆಯಲ್ಲಿ ಅಲ್ಲಿ ಹೋಗಿ ಹೇಳ್ತಾ ಅನುಭವಿಸ್ತಾರೋ ಆ ಅನುಭವವನ್ನು ಇಲ್ಲೇ ನೀನು ಹೇಳ್ತಾ ಇರುವಂತೆ ಇದೆ ಅಂತ ಹೇಳಿ. ಅಂದರೆ ಗಾಯಸೀವ, ನಮಗೂ ಇಲ್ಲಿ ಆ ಪರಮಾತ್ಮನನ್ನು ನೀನು ಕರ್ಕೊಂಡು ಬರುವಂತಹ ಪರಮಾತ್ಮನನ್ನು ನೋಡಿ ನಿನ್ನ ದರ್ಶನವನ್ನು ಮಾಡಿ ನಮಗೆ ಅಂತಹ ಭೋಗ್ಯತಮವಾದ ಪರಮಾತ್ಮನನ್ನು ಕೊಡಿಸ್ಬಿಡ್ತೀಯ, ಪರಮಾನಂದವನ್ನು ಉಂಟು ಮಾಡ್ತೀಯ ಅಂತ ಅರ್ಥ. ಅಂತ ಗಾಯಸಿತ್ವ ನಮಗೆ ತೋರಿಸ್ತಾ ಇದ್ದಾಳೆ. ಮಧುವೈರಿ ತಿರ್ಗಾ ಮಧುವೈರಿ ಪದಾಂಬುಜಂ ಭಜಂತಿ ಮಣಿಪಾದಾವನಿ ಮಂಜುಷಿಂಜಿತೇನ ಪಠಸೀವ ಮುಹು ಸ್ವಯಂ ಪ್ರಜಾನ ಅಪರೋಪಜ್ಞಮರಿಷ್ಟ ಶಾಂತಿ ಮಂತ್ರಂ. ನಿನ್ನ ರತ್ನಗಳಿಂದ ಬರುವಂತಹ ನಾದ ಶಾಂತಿ ಮಂತ್ರ ಅಂತ. ಪಠಸೀವ ಶಾಂತಿ ಮಂತ್ರ. ಇಲ್ಲಿ ಆಮನ್ನಾದ ಅಂತ ತಿಳಿಸ್ಕೊಡ್ತಾಳೆ ನಮಗೆ. ನೀ ಅಲ್ಲೋದಾಗ ನೀ ಹೇಳಬೇಕಿದ್ದನ್ನು ಅಂತ. ಇವಾಗ ಇನ್ನೊಂದು ಶಿಕ್ಷಣೆ ಕೊಡ್ತಾ ಇದ್ದಾಳಂತ. ಯಾವ ಶಿಕ್ಷಣೆ ಕೊಡ್ತಾಳೆ? ಪಠಸೀವ, ಪಠನವನ್ನು ಮಾಡಿ. ಅದು ರಂಗನಾಥನನ್ನು ವಿಜಯ ಮಾಡಿಸ್ಕೊಂಡು ಬರ್ತೀಯ, ಆಗ ನಿನ್ನ ರತ್ನಗಳ ಸಂಘರ್ಷಣೆಯಿಂದ ನಾದ ಉಂಟಾಗತ್ತೆ. ಆ ನಾದ ಏನಂತಿದೆ ಗೊತ್ತಾ? ಲೋಕದವರೆಲ್ಲ ಏನು ಮಾಡಬೇಕು? ಎಲ್ಲೇ ಇಲ್ಲದ ಆನಂದವನ್ನು ಪಡ್ಕೊಳ್ಬೇಕು, ಶಾಂತಿಯನ್ನು ಪಡ್ಕೊಳ್ಬೇಕು. ಯಾವ ಇದು ಅಡಚಣೆಗಳು ಬರಬಾರ್ದು, ಉಪದ್ರವಗಳು ಬರಬಾರ್ದು, ಶತ್ರುಗಳು ಬರಬಾರ್ದು. ನಾವೆಲ್ಲ ಏನು ಅನಿಷ್ಟ ನಿವೃತ್ತಿ. ನಾವು ಇಷ್ಟಪ್ರಾಪ್ತಿ ಕೇಳದೇ ಇರ್ಬೋದು, ಆದರೆ ಅನಿಷ್ಟ ನಿವೃತ್ತಿ ಕೇಳ್ತೀವ ಯಾವಾಗ? ದುಃಖ ಬಂದಾಗ. ಯಾತಕ್ಕೆ ಇಷ್ಟಪ್ರಾಪ್ತಿ ಕೇಳಲ್ಲ ಅಂದರೆ ಇಷ್ಟಗಳು ಬರ್ತಾನೆ ಇರುತ್ತೆ, ಅದಕ್ಕೆ ಕೇಳೋದಿಲ್ಲ. ಆದರೆ ಅನಿಷ್ಟ ಬಂದಾಗ ನಿವೃತ್ತಿಗಾಗಾದರೂ ಪ್ರಾರ್ಥನೆ ಮಾಡ್ತಿರೋ ಇಲ್ವೋ? ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಅನಿಷ್ಟ ನಿವೃತ್ತಿ ಹೇಗಾಗತ್ತೆ ಅಂದರು, ಕೇಳಲೇಬೇಕಾಗಿಲ್ಲ, ನಿನ್ನ ಆ ನಾದವನ್ನು ಕೇಳಿದರೆ ಸಾಕು, ಅನಿಷ್ಟ ನಿವೃತ್ತಿ ಆಗ. ಉಪದ್ರವಗಳನ್ನೆಲ್ಲ ನೀಗಿಸೋಕ್ಕೋಸ್ಕರವಾಗಿ ನೀನೇನು ಮಾಡ್ತೀರಾ? ದಯೆಯಿಂದ ಪರಮಾತ್ಮನನ್ನು ಕರ್ಕೊಂಡು ಬಂದು ಶಾಂತಿ 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 ಅಂತ ಶಾಂತಿ ಮಂತ್ರವನ್ನು, ಹೊಸದಾದ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾಳೆ. ನೂತನ ಶಾಂತಿ ಮಂತ್ರ ಇದು. ಶಾಂತಿ ಮಂತ್ರ ಯಾವಾಗ ಹೇಳ್ತಾರೆ?
ಕಡೆಯಲ್ಲಿ ಎಲ್ಲ ಕಾರ್ಯಕ್ರಮ ಆದಮೇಲೆ ಶಾಂತಿ ಹೋಮಾನೂ ಆದಮೇಲೆ ಶಾಂತಿ ಮಂತ್ರ ಪಠನ ಮಾಡ್ತಾರೆ, ಎಲ್ಲರಿಗೂ ನೆಮ್ಮದಿ ಉಂಟಾಗಲಿ ಅಂತ. ಇದು ಹೊಸ ಮಂತ್ರವನ್ನು ಪಠಿಸ್ತಾ ಇದ್ದಾಳಂತೆ. ಯಾರು? ಎಲ್ಲರಿಗೂ ಬಂದಿದ್ದೀರಲ್ಲ ನೀವೆಲ್ಲ, ನಮ್ಮ ನಂಬೆರುಮಾಳ್ ಉತ್ಸವಕ್ಕೆ ಬಂದಿದ್ದೀರಾ, ಬಹಳ ಉತ್ಸಾಹದಿಂದ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ. ನಿಮಗೆಲ್ಲ ಶಾಂತಿ ಉಂಟಾಗಲಿ, ನಿಮ್ಮ ಎಲ್ಲ ಅನಿಸಿಕೆಗಳೆಲ್ಲ ಪೂರ್ಣವಾಗಲಿ ಅಂತ ಏನೋ ಶಾಂತಿ ಮಂತ್ರ ಹೇಳಿ ಮಂಗಳವನ್ನು ಹಾಡ್ತಾ ಇರುವಂತೆ ಇದೆ. ಮಂಗಳ ಅಂದರೆ ಆಶೀರ್ವಾದ, ಆಶೀರ್ವಾದ ಮಂತ್ರವನ್ನು ಹೇಳ್ತಾ ಇರುವಂತೆ ಇದೆ ಅಂತ ಮನಸ್ಸಿನಲ್ಲಿ ನಿನ್ನ ಶಬ್ದಗಳು ಸಕಲ ಲೋಕಗಳಿಗೂ ಅಡಗದೇ ಇರುವಂಥ ಎಷ್ಟೊಂದು ಪಾಪಗಳಿದೆ, ಅದನ್ನೆಲ್ಲ ಮೀರಿ ಮುಗಿಸುವಂತಹ ಮಂತ್ರ ಶಾಂತಿ ಮಂತ್ರ. ನಮ್ಮ ಉಪದ್ರವಗಳು ಅದರಿಂದ ಇದರಲ್ಲೇ ಅದನ್ನು ಹೇಳ್ತಾರೆ, ಇದಮಿತ್ತಂ ಇತಿ ಬ್ರವೀಷಿ ನೂನಂ. ನೂನಂ ಅಂದರೆ ಹೊಸದು ಅಂದ್ಕೊಳ್ಬೋದು, ಅಥವಾ ನಿಶ್ಚಿತವಾಗಿ ನೀನು ಅದನ್ನೇ ಹೇಳ್ತಾ ಇದೀಯಾ, ಪರಮಾತ್ಮನ ಸ್ವರೂಪ ಹೇಳೋದಕ್ಕೆ. ನೆಕ್ಸ್ಟು ಮುನಯ ಪ್ರಣಿಧಾನ ಸನ್ನಿರುದ್ಧೆ ಹೃದಯ ರಂಗೇಶ್ವರ ರತ್ನ ಪಾದುಕೆ ತ್ವಾಂ ವಿನಿವೇಶ್ವ ವಿಭಾವಯಂತ್ಯನನ್ಯಾಗ ಪ್ರಣವಸ್ಯ ಪ್ರಣಿಧಿಂ ತವ ಪ್ರಣಾದಂ. ಈಗ ನಿನ್ನ ಪ್ರಣಾದ, ಪ್ರಣಾದ ಅಂದರೆ ನಾದ, ಉಂಟಾಗುವಂಥ ನಾದ, ಪ್ರಣವಸ್ಯ, ಪ್ರಣವ ಓಂಕಾರ, ಪ್ರಣವದ ನಾದವನ್ನು ಹೇಳ್ತಾ ಇದ್ದಾಳೆ. ಇದು ಪ್ರಣವ ಅಂತ ತೋರಿಸ್ತಾ ಇದ್ದಾಳೆ. ಸನ್ನಿರುತ್ತೆ ಮುನಯಗ ಪ್ರಣಿಧಾನಂ ಸನ್ನಿರುತ್ತೆ. ಮುನಿಗಳು ಯಾವಾಗಲೂ ಪರಮಾತ್ಮನನ್ನು ಚಿಂತನೆ ಮಾಡಬೇಕಾದ್ರೆ ಉಪೋದ್ಘಾತ, ಅದನ್ನೇ ಹೇಳ್ತಾರೆ. ಏನದು? ಉದ್ಘಾತ ಅಂತ ಹೆಸರು ಅದಕ್ಕೆ. ಉದ್ಘಾತ ಉಪಾಸನೆ. ಉದ್ಘಾತ ಅಂದರೆ ಪ್ರಣವ. ಎಲ್ಲಿವರೆಗೂ ಕೇಳ್ತಾರೆ ಅಲ್ಲಿವರೆಗೂ ಹೋಗುತ್ತೆ. ಆ ಒಂದು ಅಕ್ಷರದಲ್ಲಿ ಪೂರ್ತಿ ವೇದಾಂತವೇ ಅಡಗಿದೆ, ಪರಮಾತ್ಮನೇ ಅಡಗಿದ್ದಾನೆ, ಎಲ್ಲವೂ ಅವನ ವಿಭೂತಿನೂ ಅದರಲ್ಲಿ ಅಡಗಿದೆ ಅಂತಾರೆ ಪ್ರಣವದಲ್ಲಿ. ಹೃದಯ ಅಂಥವನನ್ನು ಮುನಿಗಳು ಎಲ್ಲ ಅಡಗಿಸ್ಕೊಂಡಿದ್ದಾರೆ ತಮ್ಮ ಹೃದಯದಲ್ಲಿ. ನಮ್ಮಾಳ್ವಾರೇ ಅಡಗಿಸ್ಕೊಂಡ್ರು. ಅವ್ರು ಹೇಳಿಬಿಟ್ರು, ಶವಿಯನ್ ಒಳಿಪುಗಂತ ಎನ್ನೊಳ್ಳಾಯ್, ನನ್ನೊಳಗಿದೆಯಾ ನೀನು ಅಂದ್ಬಿಟ್ರು. ಅವ್ರು ಈಸಿ. ಪೆರಿಯಾಳ್ವಾರು ಅದೇ ಥರ ಹೇಳಿಬಿಟ್ರು. ಯಾರ್ದೋ ಫೋನ್. ಅವರು ಹೇಳಿಬಿಟ್ರು ಪೆರಿಯಾಳ್ವಾರು, ಎನ್ನೆயும் ಮುನ್ನಿಲಿಟ್ಟೇನು ಮುನ್ನೆயும் ಮೆನ್ನಿಲಿಟ್ಟೇನು ಅಂತ ಅವ್ರು ಇಟ್ಕೊಂಡೆ ಅಂತ ಹೇಳಿಬಿಟ್ರು. ಅವರು ನಿನ್ನನ್ನು ಇಟ್ಟೆ ನನ್ನನ್ನು ಇಟ್ಟೆ ಅಂದರು. ಆದರೆ ಇವ್ರಿಗೆ ಅಧಿಕಾರ ಅಂತ ಹೇಳ್ಕೊಂಬಿಟ್ರು. ಆಳ್ವಾರು ಎನ್ ಶವಿಯನ್ ಒಳಿಪುಗಂತ ಅಂದರು. ಎಲ್ಲರೂ ಅದೇ ಹೇಳ್ತಾರೆ. ಮುನಿಗಳೆಲ್ಲ ಇದೇ ಹೇಳ್ತಾರೆ. ಅವರೆಲ್ಲ ಮುನಿಗಳು ಎಲ್ಲಿ ಇಟ್ಕೊಂಡಿರ್ತಾರೆ? ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿರ್ತಾರೆ. ಏಕಾಗ್ರತೆಯಿಂದ ಅವನನ್ನೇ ಚಿಂತನೆ ಮಾಡ್ತಾ, ಅವನ ಧ್ಯಾನ ಮಾಡ್ತಾ, ಸಮಾಧಿನಲ್ಲಿ ಅವನನ್ನು ದರ್ಶನ ಮಾಡ್ತಾರೆ. ಹೃದಯ ಮನಸ್ಸಿನಲ್ಲಿ ಅವನನ್ನು ಅಂದರೆ ಇಲ್ಲಿ ನಿನ್ನನ್ನು ಅಂತ ಇಟ್ಕೊಂಡು ಪಾದುಕೆಯನ್ನು ನಿನ್ನನ್ನು ನಿವೇಶ್ಯ ಧ್ಯಾನಿಸಿ ಅನನ್ಯಾಗ ಅಂದರೆ ಬೇರೆ ದೇವತೆಗಳು ಯಾರನ್ನೂ ಕೂಡ ತವ ಅದನ್ನು ಬೇರೆ ಪ್ರಯೋಜನಕ್ಕೋಸ್ಕರವಾಗಿ ಬೇರೆ ದೇವತೆಗಳ ಹತ್ರ ಹೋಗೋದೇ ಇಲ್ಲ. ನಿನ್ನನ್ನೇ ಅವರು ಧ್ಯಾನ ಮಾಡಿ ನಿನ್ನನ್ನೇ ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಾರೆ. ಆಗದೆ ತವ ನಿನ್ನ ಪ್ರಣಾದಂ ಪ್ರಣಿಧಿಂ ವಿಭಾವಯಂತಿ. ನಿನ್ನ ಪ್ರಣಾದ, ನಿನ್ನ ಶಬ್ದ, ನೀನು ಹೊರಡಿಸುವಂತಹ ಪರಮಾತ್ಮನನ್ನು ಕರ್ಕೊಂಡು ಬಂದಾಗ ಹೊರಡುವಂತಹ ಆ ಶಬ್ದ ಇದೆಯಲ್ಲ, ಆ ನಾದ, ಆ ನಾದ ಪ್ರಣಿಧಿಂ ತವ ಪ್ರಣಾದ. ನಿನ್ನ ಪ್ರಣಾದಂ ಶಬ್ದವನ್ನು ಪ್ರಣವಸ್ಯ ಪ್ರಣಿಧಿಂ ವಿಭಾವಯಂತಿ. ಸೊ ಆ ಪ್ರಣವನ್ನು ಇವರು ಉಪಾಸನೆ ಮಾಡ್ತಾ ಇದ್ರಲ್ಲ, ಅದರಿಂದ ತಾನೇ ಧ್ಯಾನ ಮಾಡಿ ಬಂದಿದ್ದು. ಆದರೆ ಅದನ್ನು ತೆಗೆದುಬಿಟ್ಟು ಈಗ ನಿನ್ನನ್ನು ಇಟ್ಕೊಂಡ್ಬಿಟ್ರೋ ಇಲ್ವೋ, ನಿನ್ನನ್ನು ಪಾದುಕೆಯನ್ನು ಮನಸ್ಸಿನಲ್ಲಿ ಇಟ್ಟು ಧ್ಯಾನ ಮಾಡ್ತಾ ಇದ್ದಾರೆ. ಆ ನಿನ್ನ ನಾದ ಅವರಿಗೆ ಪ್ರಣವದ ಬದಲು ಪ್ರಣವವೇ ಆಗ್ಬಿಡ್ತು ಅಂತ. ಪಾದುಕಾದೇವಿಯ ನಾದ ಪ್ರಣವಕ್ಕೆ ಸಮಾನ, ಬೇರೆ ಅಲ್ಲ. ಎಲ್ಲ ನಾದನೂ ಅದೇ ಸಮಾನ. ಶಂಖದಿಂದ ಬರೋದು ಪ್ರಣವ ಅಂದಮೇಲೆ ಇವಳಿಂದ ಬರೋದು ಪ್ರಣವ ಅಲ್ವ? ಪ್ರಣವ. ಅದರಿಂದ ಇದು ಏನು ಅಂತಂದರೆ ಯೋಗಿಗಳ ಮನಸ್ಸಿನಲ್ಲಿ ಬೇರೆ ವಿಷಯಗಳನ್ನು ಹೋಗದಂತೆ ಮಾಡಿ ನಿನ್ನನ್ನೇ ಧ್ಯಾನ ಮಾಡುವಂತೆ ಮಾಡುತ್ತೆ ನಿನ್ನ ನಾದವನ್ನು ಕೇಳಿದ ತಕ್ಷಣ. ಪಾದುಕಾದೇವಿಯ ನಾದ ಓಂಕಾರವಾದ್ದರಿಂದ ಪ್ರಣವವಾದ್ದರಿಂದ ಆ ಪ್ರಣವವನ್ನೇ ಧ್ಯಾನ ಮಾಡುವಂತೆ ಪಾದುಕೆ ಆಗತ್ತೆ, ಬೇರೆ ಯಾವುದಕ್ಕೂ ದೇವತೆಗಳಿಗೆ ಹೋಗೋದಿಲ್ಲ.
ಮಧುರಂ ಮಣಿಪಾದುಕೆ ಪ್ರವೃತ್ತೆ ಭವತಿ ರಂಗಪತೆಗೆ ವಿಹಾರಕಾಲೆ ಅಭಯಾರ್ತನಯ ಸಮುಭ್ಯಪೇತಾನ್ ಅಭಿಸಂವಾದಯತೀವ ಮಂಜುನಾದೇಯಿ ಸಂವಾದಯತೀವ. ಸಂವಾದ ಯಾರ ಜೊತೆ? ನಿನ್ನನ್ನು ಧಾರಣೆ ಮಾಡಿಕೊಂಡು ರಂಗನಾಥ ಪ್ರತಿನಿತ್ಯ 365 ದಿವಸನೂ ಬರ್ತಾನೆ. ಒಂದೊಂದು ಬೀದಿನಲ್ಲಿ ಒಂದೊಂದು ದಿವಸ ಇಲ್ಲಿ ಬರದೇ ಇದ್ರೂ ಒಳಗಡೆನೆ ಪ್ರಾಕಾರದಲ್ಲೇ ಹೋಗ್ಬಿಡ್ಬೋದು. ಸೊ ಅದರಿಂದ ಶ್ರೀರಂಗ ಕ್ಷೇತ್ರದಲ್ಲಿ ಇರಬೇಕು ಅದಕ್ಕೆ 1 ವರ್ಷ. ಆಗ ಅವನು ಬರುವಂತಹ ಉತ್ಸವದಲ್ಲಿ ಒಂದೊಂದು ಕಡೆ ಒಂದೊಂದು ಪ್ರಯೋಗ ಉಂಟು. ಯಾವುದು? ವೇದ ಮಂತ್ರಗಳ ಪ್ರಯೋಗ, ಕರ್ಮಗಳನ್ನು ಅವರೆಲ್ಲ ಮಾಡ್ತಾರೋ ಇಲ್ವೋ ಅಲ್ಲಿ ಕೈಂಕರ್ಯ ಪರರು. ಆಯಾಯ ಪ್ರಯೋಗಗಳನ್ನು ಕೇಳಬೇಕು ಅಂತ ಆಸೆ ಪಡ್ತಾರಂತೆ. ಪರಮಾತ್ಮ ಅಂತಹ ಕೆಲಸಗಳನ್ನು ಮಾಡಬೇಕು ಅಂತ ಅವ್ರು ಬೇಡ್ಕೊಳ್ತಾರಂತೆ ಕೆಲವರು. ಇವರು ಪ್ರಯೋಗಗಳನ್ನು ಮಾಡ್ತಾರೆ, ಆದರೆ ಬಂದಂಥ ಜನಗಳು ಏನು ಮಾಡ್ಕೊಳ್ತಾರೆ? ಏನೇನೋ ಕೇಳ್ಕೊಳ್ತಾರೆ. ಒಬ್ಬೊಬ್ರದ್ದು ಮನೋರಥ ಒಂದೊಂದು. ಯಾರೂ ಒಂದೇ ಆಸೆಗೋಸ್ಕರ ಪರಮಾತ್ಮನ ಹತ್ರ ಬರೋದಿಲ್ಲ. ನಾವು ಜನರಲೈಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವ್ರವ್ರಿಗೆ ಬೇಕಾಗಿದ್ದು ಏನೇನೋ ಅಲ್ವಾ. ಆವಾಗ ನಿನ್ನ ಶಬ್ದವನ್ನು ಕೇಳ್ತಾರೆ. ಕೇಳಿದಾಗ ಏನಾಗುತ್ತೆ? ತಥಾಸ್ತು ಅಂತಾಳಂತೆ ಪಾದುಕ. ತಥಾ ಅಸ್ತು, ನೀನೇನು ಕೇಳ್ಕೊಂಡು ಅದು ಅಸ್ತು ಆಗತ್ತೆ ಅಥವಾ ಆಗಲಿ ಅಂತ ಹೇಳಿಬಿಡ್ತಾಳಂತೆ. ಆ ಶಬ್ದ ಕೇಳಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಒಂದ್ಸತಿ ಓಂಕಾರ ಕೇಳ್ಸತ್ತೆ, ಒಂದ್ಸತಿ ತಥಾಸ್ತು ಕೇಳ್ಸತ್ತೆ, ಒಂದ್ಸತಿ ಇದಮಿತ್ತಮ್ ಅಂತ ಕೇಳ್ಸತ್ತೆ. ಸ್ವಾಮಿ ದೇಶಿಕರ ಒಂದೊಂದು ಪದಾನು ಅಷ್ಟು ಮುಖ್ಯ ಇದ್ರು. ಅದರಿಂದ ಲೋಕದಲ್ಲಿ ಜನಗಳಿಗೆ ಏನು ಪ್ರಿಯಾನೋ ಯಾವುದು ಸ್ವರ್ಗವೋ ನಮಗೆ ಗೊತ್ತಿಲ್ಲ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು. ಯಾತಕ್ಕೆ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ, ಕೇಳಿದ್ದು ಗೊತ್ತಿಲ್ಲ, ಮರ್ತೋಗಿರ್ತಾರೆ. ಯಾವುದು ಒಳ್ಳೆಯದು ಗೊತ್ತಿಲ್ಲ, ಯಾವುದು ಕೆಟ್ಟದ್ದು ಗೊತ್ತಿಲ್ಲ, ಏನು ಕೇಳಬೇಕೋ ಏನು ಕೇಳಬಾರ್ದೋ, ಯಾವುದು ಹಿತವೋ ಯಾವುದು ಅಹಿತವೋ, ಯಾವುದು ಪ್ರಯೋಜನವೋ ಯಾವುದು ನಿಷ್ಪ್ರಯೋಜನವೋ ಏನೂ ಗೊತ್ತಿಲ್ಲ. ಭಗವಂತನನ್ನು ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಹೋಗಿ ನಿಂತ್ಕೊಳ್ತಾರೆ, ಉದ್ದ ಕೇಳ್ತಾನೇ ಇರ್ತಾರೆ. ಅದು ಕೊಡು ಇದು ಕೊಡು ಅಂತ ಎಲ್ಲೆಲ್ಲೋ ಹೋಗಿ ಯಾರ್ಯಾರನ್ನೋ ಏನೇನೋ ಕೇಳ್ತಾರೆ. ಆ ದೇವತೆ ಶ್ರೀಮಂತರ ಮನುಷ್ಯರನ್ನೇ ಹೋಗಿ ಕೇಳ್ತಾರೆ, ಅದು ಕೊಡಿ ಇದು ಕೊಡಿ. ಯಾಕೆಂದರೆ ಭಗವಂತ ಬರೋದಿಲ್ವಲ್ಲ, ಮನುಷ್ಯರಾದರೆ ಕೊಡ್ತಾರಲ್ಲ ಪ್ರತ್ಯಕ್ಷವಾಗಿ. ಕೇಳ್ತಾರೆ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾರೆ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಆವಾಗ ಪಾದುಕಾದೇವಿ ಎಲ್ಲರಿಗೂ ಹೇಳ್ತಾಳಂತೆ ತನ್ನ ಧ್ವನಿಯಿಂದ, ಓ ನೀನು ಇದನ್ನು ಕೇಳಿದ್ಯಾ, ಓ ನಿಂಗೆ ಈ ಕಷ್ಟನಾ, ಕೇಳಿ ಉತ್ತರ ಕೊಡಬೇಕೋ ಇಲ್ವೋ? ಉತ್ತರ ಕೊಡ್ತಾಳಂತೆ. ಇವನಿಗೆ ಯಾವ ಸುಖ ಉಂಟಾಗತ್ತೆ, ಯಾವ ಸಕಲ ಸುಖ ಉಂಟಾಗತ್ತೆ, ಯಾವ ಕಷ್ಟವನ್ನು ನೀಗಿಸಬೇಕು ಎಲ್ಲವನ್ನೂ ಹಾಗೆ ಆಗಲಿ ಅಂತ ಅಲ್ಲಿ ತಥಾಸ್ತು ಅಂತ ಹೇಳಿಬಿಟ್ರು. ಇಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾಳೆ, ಸಂವಾದ ಎಸೀವ ಅಂತ ಆಗ್ಬಿಟ್ರು. ಅಂದರೆ ಎಲ್ಲ ಬಂಧುವಾಗಿ ಪರಮಾತ್ಮ ಮಾಡ್ತಾನಲ್ಲ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಸರ್ವ ಬಂಧುಗಳೂ ಕೊಡುವಂಥ ಸೌಖ್ಯವನ್ನು ಯಾವ ರೀತಿ ಪರಮಾತ್ಮ ಕೊಡ್ತಾನೋ ಆ ರೀತಿ ನೀನು ಸರ್ವರಿಗೂ ಅವರಿಗೆ ಬೇಕಾಗಿರುವಂಥ ಎಲ್ಲ ಸುಖವನ್ನು ನೀನು ಕೊಟ್ಟು ಹೇಗೆ ಕೊಡ್ತೀಯಾ, ಕೇಳ್ಕೊಂಡು ಕೊಡ್ತೀಯಾ ಅಂತ ಅವ್ರು ಹೇಳಿದ್ದನ್ನೆಲ್ಲ ನೀ ಕೇಳ್ತೀಯಾ, ಕೇಳಿಬಿಟ್ಟು ಸಂವಾದ ಮಾಡುವಂತೆ ತಕ್ಷಣದಲ್ಲೇ ಓಕೆ ಅಂತ ಹೇಳುವಂತೆ. ಆಗ ನಿನ್ನ ಶಬ್ದವನ್ನು ಕೇಳಿದರೆ ಹಾಗೇ ನಿಮ್ಮಿಷ್ಟದಂತೆ ಆಗಲಿ ಅನ್ನುವಂತೆ ಅವರಿಗೆ ಸಂವಾದ ಎಸೀವ ಮಧುರಂ ಅಂತ ಹೇಳಿ 390ಗೆ ಮುಗಿಸ್ತಾರೆ. ಇದು ಪರಮಾತ್ಮನ ಜೊತೆಯಲ್ಲಿ ಪಾದುಕಾದೇವಿ ಬಂದು ಯಾವ ರೀತಿ ತನ್ನ ನಾದದಿಂದ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಅನ್ನೋದು. ಸೊ ಅದನ್ನು ತಿಳ್ಕೋಬೇಕು. ಒಂದೊಂದು ಶಬ್ದವೂ ನಮಗೆ ಎಷ್ಟೊಂದು ವಿಧವಾದಂಥ ವಿಚಾರಗಳನ್ನು ಹೇಳಿ ನಿಮ್ಗೆ ಏನಿದ್ರೂ ಅಲ್ಲಿದೆ, ನೀವು ಏನು ಕೇಳಬೇಕೋ ಅದೆಲ್ಲ ಅಲ್ಲಿದ್ಬಿಟ್ಟಿದೆ. ಅದಕ್ಕೆ ನಿಮಗೆ ಖಂಡಿತ ಅದು ಅವಳ ಅನುಗ್ರಹದಿಂದ, ಪಾದುಕಾದೇವಿಯ ಅನುಗ್ರಹದಿಂದ ಉಂಟಾಗುತ್ತೆ. ಪರಮಾತ್ಮನಿಗೆ ಹೇಳುವಂಥದ್ದನ್ನು ಪಾದುಕೆಗೆ ಹೇಳಿದರು.
ಸೊ ಪಾದುಕಾದೇವಿಯ ವೈಭವ ಅಷ್ಟಿಷ್ಟಲ್ಲ ಅಂತಾರೆ ಸ್ವಾಮಿ ದೇಶಿಕರು. ಹಾಗೆಯೇ ನಮ್ಮ ಆಳ್ವಾರ್ ಮತ್ತು ಆಚಾರ್ಯ. ಈಗ ಆಚಾರ್ಯರ ಹತ್ತಿರ ಏನು ಶಬ್ದ, ಪಾದಧೂಳಿ ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡ್ತೀವಿ. ಇವಾಗ ಆಶೀರ್ವಾದ ಬಾಯಿ ಬಿಟ್ಟರೆ ತಾನೇ ಆಶೀರ್ವಾದ. ಅವ್ರು ಬಾಯಿ ಬಿಡೋದಿಲ್ವಲ್ಲ, ಕಟಾಕ್ಷ ಬಿಡೋದಿಲ್ವಲ್ಲ, ಅದು ಬೇರೆ ಬರುತ್ತೆ ಇಲ್ಲಿ ಮುಂದಕ್ಕೆ. ನಾದ ತಾನೇ ಇಲ್ಲಿ, ನಾದಕ್ಕೆ ಅನ್ವಯಿಸ್ಬೇಕಲ್ಲ. ನಾದ ಏನು? ಮಂತ್ರ ಆಶೀರ್ವಾದ ಅಂದರೆ ಅವರ ಉಪನ್ಯಾಸ, ಆಶೀರ್ವಚನ ಮಾಡೇ ಮಾಡ್ತಾರೆ. ಯಾವತ್ತಾದರೂ ಇವತ್ತಿದ್ರೆ ಆಶೀರ್ವಚನ, ಆದರೆ ಮಾಡಬೇಕು. ಯಾವಾಗ ಮಾಡ್ತಾರೆ? ನೀವು ಕೇಳಿದ್ರೆ ಮಾಡ್ತಾರೆ. ಯಾಕೆಂದರೆ ಕೇಳದೆ ಮಾಡಿದರೆ ಪ್ರಯೋಜನ ಇಲ್ಲ, ಅವ್ರಿಗೆ ಗೊತ್ತು. ಪ್ರತಿ ಪ್ರಶ್ನೆಯ ಸೇವೆ ಅಂದರೆ ಸೇವೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅವರನ್ನು ಕೇಳಬೇಕು. ನಮಗೆ ಈ ವಿಚಾರ ತಿಳ್ಕೊಳ್ಬೇಕು, ದಯವಿಟ್ಟು ನೀವು ಮಾಡಿ. ಈಗ ಚಾತುರ್ಮಾಸ ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡಬೇಕಾದ್ರೆ ಶಿಷ್ಯರು ಪ್ರಾರ್ಥನೆ ಮಾಡಬೇಕು. ನೀವು ಇಲ್ಲೇ ಇರಬೇಕು, 4 ತಿಂಗಳು ಇಲ್ಲೇ ಇರಬೇಕು, ನಮಗೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು, ಉಪನ್ಯಾಸ ಮಾಡಬೇಕು, ಕಾಲಕ್ಷೇಪ ಮಾಡಬೇಕು, ನೀವು ಇಲ್ಲಿರಿ, ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಅದೇ ಹೇಳೋದು. ಅವಾಗ ನಾವೇ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನೇ ಹೇಳ್ತದೋ, ಅದೇ ಮುಖ್ಯ. ನೀವಿಲ್ಲೇ ಇರಬೇಕು, ನೀವು ನಮ್ಮೂರಲ್ಲೇ ಇರಬೇಕು, ನೀವು ಇಲ್ಲಿ ಬರಬೇಕು. ಆಗ ತಾನೇ ನಮಗೆ ಆ ವಿಷಯಗಳು ಗೊತ್ತಾಗುತ್ತೆ. ಅದಕ್ಕೆ ಚಾತುರ್ಮಾಸ ಸಂಕಲ್ಪಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೋಗಿ ಬೆಂಗಳೂರಿನವರೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬರ್ತಾರೆ. ಆ ಥರನೇ ಇರೋದು. ನಾವೇನು ಮಾಡ್ತೀವಿ, ಯಾರು ಅಂದರೆ ನಾವು ಅಂದ್ಕೊಂಡಿದ್ದೀವಿ ಆಶ್ರಮದವರೇ ಹೋಗಿ ಕೇಳಬೇಕು ಅಂತ. ಅದಕ್ಕೆ ಶಿಷ್ಯರೆಲ್ಲ ಹೋಗಿ ಕೇಳಬೇಕು, ನಾವು ನಿಮ್ಮನ್ನು ನೋಡ್ಕೋತೀವಿ ಅಂತ. ಯಾಕೆಂದರೆ ಅವರು ಪೂರ್ತಿ ಆಶ್ರಮ ನೋಡ್ಕೋಬೇಕು ಅಂತಂದರೆ ಎಲ್ಲನೂ ಬೇಕಲ್ಲ. ದ್ರವ್ಯ ಸಹಾಯ, ಬೇರೆಯವ್ರ ಸಹಾಯ, ಎಲ್ಲ ಸಹಾಯನೂ ಬೇಕು. ಆಶ್ರಮ ಹೇಗೆ ನಡೆಯುತ್ತೆ? ಶಿಷ್ಯರಿಂದಲೇ. ಎಲ್ಲ ಕಡೆಯೂ ನಡೆಯುತ್ತೆ, ಬಟ್ ನಮ್ಮೂರಲ್ಲಿ ನಡೆಸಬೇಕು ಅಂತಂದರೆ ನಾವೆಲ್ಲ ಸೇರ್ಕೋಬೇಕು. ಅದು ಹಾಗೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದೇ ಚಾತುರ್ಮಾಸ ಸಂಕಲ್ಪ. ಅದರಿಂದ ಈಗ ಅವರು ಬಂದಾಗ ಅವರನ್ನು ಕರೆದು ಅವರಿಂದ ಉಪದೇಶ, ಆ ಉಪದೇಶಗಳನ್ನು ಕೇಳ್ತೀವಲ್ಲ, ಅದು ನಮಗೆ ಖಂಡಿತವಾಗಿ ಅನುಕೂಲವಾಗಿರುತ್ತೆ, ಪ್ರಯೋಜನವಾಗಿರುತ್ತೆ. ಅವ್ರು ಹೇಳೋದು ಒಂದೊಂದು ಪದವು. ಅವರು ಈ ಥರ ತಥಾಸ್ತು ತಥಾಸ್ತು ಎಲ್ಲ ಹೇಳೋದಿಲ್ಲ. ಅವರು ನಿಮ್ಮ ಆತ್ಮೋಜ್ಜೀವನಕ್ಕೆ ಏನು ಬೇಕೋ ಅದನ್ನು ಉಪದೇಶ ಮಾಡ್ತಾರೆ. ಆತ್ಮೋಜ್ಜೀವನಕ್ಕೆ ಬೇಕಾಗಿರೋದು ನಮ್ಮ ಶರೀರಕ್ಕೂ ಅದು ಅನ್ವಯಿಸುತ್ತೆ. ಈಗ ಆತ್ಮೋಜ್ಜೀವನ ಅಂತಂದ್ರೇನು? ಈ ಶರೀರ ಕೊಟ್ಟಿರೋದೇ ನಮಗೆ ಈ ಆತ್ಮಕ್ಕೆ, ಉಜ್ಜೀವನಕ್ಕೆ. ಈ ಶರೀರವನ್ನು ನೀವು ಹೇಗೆ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ ಅಷ್ಟೆ. ಆ ತಿಳಿಸಿಕೊಡೋದೇ ನಮಗೆ ಉಪಯೋಗ ಅಲ್ವಾ? ಆ ಪರಬ್ರಹ್ಮನನ್ನು ತೋರಿಸಿಕೊಟ್ಟು ಅವನನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಶರೀರವೇ ಕಾರಣ ಈ ಆತ್ಮಕ್ಕೆ ಅಂದಮೇಲೆ ನಾ ಈ ಶರೀರದಿಂದ ಪಡ್ಕೊಳ್ಬೇಕು ಆ ಒಂದು ಪ್ರಯೋಜನವನ್ನು. ಆ ಪ್ರಯೋಜನ ಪಡ್ಕೊಳ್ಳೋಕ್ಕೆ ನಮಗೆ ಬೇರೆ ಸುಮ್ಮನೆ ನಾವು ಓದಿದ್ರೋ ಅಥವಾ ಬೇರೆ ಉಪನ್ಯಾಸಗಳನ್ನು, ಕಥೆಗಳನ್ನು ಕೇಳಿದ್ರೂ ಆಗೋದಿಲ್ಲ. ಆಚಾರ್ಯರ ಕಾಲಕ್ಷೇಪವನ್ನು ಕೇಳಿದರೆ ಮಾತ್ರ ಅದೇನು ಅಂತ ಅರ್ಥ ಆಗುತ್ತೆ. ಅದರಿಂದ ಅದು ಮುಖ್ಯ. ಅದನ್ನು ಹೇಳಿಕೊಡುವಂಥವರು, ಪ್ರಣವದ ಅರ್ಥವನ್ನು ಹೇಳುವಂಥವರು ಆಚಾರ್ಯರು. ಅದರಿಂದ ತಾನೇ ಇಲ್ಲಿ ಬಂದಿರೋದು. ಅವ್ರು ಹೇಳ್ತಾರೆ, ಅವ್ರು ಏನು ಹೇಳಿದ್ರು ಆಧ್ಯಾತ್ಮ ವಿಷಯವನ್ನೇ ನಮಗೆ. ಅದರಿಂದ ಆಧ್ಯಾತ್ಮ ವಿಷಯವೇ ನಮಗೆ ನಾದ. ಆ ನಾದ ನಮಗೆ ಪೂರ್ತಿಯಾಗಿ ತಿಳಿಸಿಕೊಡ್ತಾರೆ ಆಚಾರ್ಯರು. ಆ ನಾದ ತಿಳಿಸಿಕೊಟ್ಟವರು ನಮ್ಮ ಸ್ವಾಮಿ ನಮ್ಮಾಳ್ವಾರ್. ನಮ್ಮಾಳ್ವಾರ್ ತಿರುಮೊಳಿ ಭಗವದ್ವಿಷಯ. ಭಗವದ್ವಿಷಯ ಭಾಗವತರ ಪರಾಕ್ರಮ, ವೈಭವ ಎಲ್ಲವನ್ನು ತಿಳಿಸಿಕೊಟ್ಟಂಥವರು, ಭಕ್ತಿಯ ಪರಮ ಭಕ್ತಿಯ ಅನುಭವವನ್ನು ತಿಳಿಸಿಕೊಟ್ಟಂಥವರು ಸ್ವಾಮಿ ನಮ್ಮಾಳ್ವಾರ್. ಅದರಿಂದ ನಮ್ಮಾಳ್ವಾರಿಗೂ ಇದನ್ನು ಅನ್ವಯಿಸಿದ್ದಾರೆ. ಒಂದೊಂದು ಶ್ಲೋಕದಲ್ಲೂ ನಮ್ಮಾಳ್ವಾರವರ ಧ್ವನಿ ಅಂದ್ರೇನು? ಅವರು ಹೇಳಿರುವಂಥ ಪಾಶುರಗಳು. ಅದು ಏನನ್ನು ತಿಳಿಸಿಕೊಡುತ್ತೆ ಅಂದರೆ ಪರಮಾತ್ಮ ವಿಷಯವನ್ನು ತಿಳಿಸಿಕೊಟ್ಟು ನೀವು ಆಶ್ರಯಿಸಿದರೆ ನಿಮಗೆ ಖಂಡಿತವಾಗಿ ವೈಕುಂಠ ಪ್ರಾಪ್ತಿ ಆಗೇ ಆಗತ್ತೆ ಅಂತ ಹೇಳಿ ಒಂದೊಂದು ಪದಿಕದಲ್ಲೂ ಅದನ್ನು ಫಲಶ್ರುತಿಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಸೊ ನಿಮಗೆ ಫಲ ಹೆಂಗೆ ಬರುತ್ತೆ? ಆ ಪಾಶುರಗಳನ್ನು ಹೇಳಿದ್ರೇ ಮೋಕ್ಷ ಪ್ರಾಪ್ತಿ, ನೆಮ್ಮದಿ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ರೋಗ ಓಡುಮ್ ಅಂತ ಹೇಳಿಬಿಟ್ರು. ಏನು ಎಲ್ಲ ವ್ಯಾಧಿ ಎಲ್ಲ ಓಡುಮ್ ಅಂದ್ಬಿಟ್ರು. 10 ಪಾಶುರ ಹೇಳಿದರೆ ಓಡುಂ ಪುಳ್ಳೇರಿ ಚೂಡುಂ ತಂತುಳ ಎಂದರೆ ಹಿಂದಿನ ದಶಕದಲ್ಲಿ ಕಡೆಯ ಪಾಶುರ ವ್ಯಾಧಿಗಳೆಲ್ಲ ಓಡೋಗುತ್ತೆ ಅಂತಾರೆ. ಆ ಥರ
ಫಲಶ್ರುತಿಗಳನ್ನು ಹೇಳಿ ನಮಗೆ ಆಶ್ವಾಸನೆ ಮಾಡಿ ಪರಮಾತ್ಮನ ವಿಷಯವನ್ನು ನಾವು ನೆನೆಸಿದರೆ, ಹೇಳಿದರೆ, ಕೇಳಿದರೆ, ಅನುಭವಿಸಿದರೆ, ನಿಧಿಧ್ಯಾಸ ಮಾಡಿದರೆ ಖಂಡಿತವಾಗಿ ಪರಮಾತ್ಮನನ್ನು ಇಲ್ಲೇ ದರ್ಶನ ಮಾಡ್ಬೋದು, ಆನಂದ ಪಡ್ಕೊಳ್ಬೋದು ಅಂತ ಹೇಳ್ತಾರೆ. ಅದನ್ನು ಅಲ್ಲಿಗೆ ಅನ್ವಯಿಸ್ಕೊಳ್ಬೋದು. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ವಯದನಾ ತ್ರಿವೇದಿ ಅವಂದೇಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದ ಪಂಕಜರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.